ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 28ನೇ ಶ್ಲೋಕದಿಂದ 32ನೇ ಶ್ಲೋಕದವರೆಗೂ ಮನನ ಮಾಡೋಣ. 28ನೇ ಶ್ಲೋಕ: ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಃ ಗುಣಾಗುಣೇಷು ವರ್ತಂತ ಇತಿ ಮತ್ವಾನ ಸಜ್ಜತೆ. ಇದರ ಅರ್ಥ ಹೀಗೆ ಕೊಟ್ಟಿದ್ದಾರೆ: ಓ ಮಹಾಬಾಹು ಅರ್ಜುನನೇ, ಜ್ಞಾನಿಯು ಆತ್ಮವನ್ನು ಗುಣಗಳು ಮತ್ತು ಕರ್ಮಗಳಿಂದ ಭಿನ್ನವಾಗಿ ಗುರುತಿಸುತ್ತಾನೆ. ಗುಣಗಳು ಇಂದ್ರಿಯಗಳು, ಮನಸ್ಸು ಮತ್ತು ಇತರರ ರೂಪದಲ್ಲಿ ಮಾತ್ರ ಗುಣಗಳ ನಡುವೆ ಗ್ರಹಿಕೆಯ ವಸ್ತುಗಳ ರೂಪದಲ್ಲಿ ಚಲಿಸುತ್ತವೆ ಎಂದು ಜ್ಞಾನಿಗೆ ತಿಳಿದಿದೆ. ಆದ್ದರಿಂದ ಜ್ಞಾನಿಯು ಅವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಲಕ್ಷ್ಮಿಯವರಿಗೆ ಮೊದಲನೇ ಇದು ಪ್ರಶ್ನೆ. ಗುಣಕರ್ಮ ವಿಭಾಗವನ್ನು ವಿವರಿಸಿ ಮತ್ತು ಜ್ಞಾನಿ ಕರ್ಮದಲ್ಲಿ ಆಸಕ್ತನಾಗಲು ಏನು ಕಾರಣ? ಇದನ್ನ ಒಂದ್ಸತಿ ಬೇಕಾದ್ರೆ ಓದ್ಕೊಳ್ಳಿ ಯಾರ್ಥನ. ನಾ ಓದಿ ಹೇಳ ಇನ್ನೊಂದ್ಸತಿ. ಓ ಮಹಾಬಾಹು ಅರ್ಜುನ. ಓಕೆ, ಯಾರು ಲಕ್ಷ್ಮಿಯವರ ಹೇಳಿದ್ದು ಅಥವಾ ಇಂದ್ರಮ್ಮ ಅವರು ಅನ್ಸುತ್ತೆ? ಲಕ್ಷ್ಮಿ ಕ್ವಶನ್ ಸ್ವಲ್ಪ ಇದ್ ಮಾಡಿ ಮೇಡಮ್. ಗುಣಕರ್ಮ ವಿಭಾಗವನ್ನು ವಿವರಿಸಿ ಮತ್ತು ಜ್ಞಾನಿ ಕರ್ಮದಲ್ಲಿ ಆಸಕ್ತನಾಗಲು ಏನು ಕಾರಣ? ಅವನಿಗೆ ಜ್ಞಾನಿಗೆ ಆಸಕ್ತಿ ಇರಲ್ಲ ಅಂತಂದ್ರೆ ಅವನು ಕೆಲಸ ಮಾಡದೇ ಇರಲ್ಲ, ಕರ್ಮ ಮಾಡ್ತಾನೆ. ಅವನನ್ನ ಯಾವ ರೀತಿಲಿ ಗುರುತಿಸ್ಕೊಳ್ತಾ ಇದ್ದಾನೆ, ಮತ್ತೆ ಈ ಗುಣಗಳು ಮತ್ತು ಕರ್ಮಗಳು ಅವುಗಳು ಹೇಗೆ ನಡೆಯುತ್ತವೆ ಅವುಗಳನ್ನ ಎಲ್ಲ ವಿವರಿಸಿದ್ದಾರೆ ಇಲ್ಲಿ ವಿವರಿಸಿದ್ದಾರೆ. ಅದರ ಪ್ರಕಾರ ತಿಳ್ಕೊಂಡು ನಾವು ಇನ್ನು ಸ್ವಲ್ಪ ವಿವರವಾಗಿ ಸ್ಪಷ್ಟತೆಯನ್ನ ತಂದ್ಕೊಳ್ಳೋಣ, ಅದನ್ನ ನಾವು ಅಳವಡಿಸ್ಕೊಳ್ಳೋಣ. ಈ ಕರ್ಮಯೋಗ ಪೂರ್ತಿಯಾಗಿ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ತುಂಬಾ ಸುಗಮವಾಗಿ ಹೋಗುತ್ತೆ, ನಡೆಯುತ್ತೆ. ಅಲ್ಲೇ ನಮ್ಮ ವಾಸನಾಕ್ಷಯ ಅನ್ನೋದು ಆಗುವಂತಹದ್ದು ಈ ಕರ್ಮಯೋಗದಿಂದ. ಮತ್ತೆ ನಾವು ಸಂತೃಪ್ತ ಬಾಳ್ವೆನ್ ಸಹ ನಡೆಸೋದು ಹಾಗಾಗಿಯೇ. ಇಲ್ಲ ಅಂತಂದ್ರೆ ನಾವು ಯಾವಾಗ್ಲೂ ಈ ದ್ವಂದ್ವಕ್ಕೆ ಸಿಕ್ಕ ಹಾಕೊಂಡ್ಬಿಡ್ತೀವಿ. ಲಕ್ಷ್ಮಿಯವರು ಶುರು ಮಾಡ್ತೀರಾ? ಕೇಳಿಸ್ತಾ ಇದ್ದಮ್ಮ? ಇಲ್ಲ, ಇವಾಗ ಕೇಳಿಸ್ತಾ ಇದೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಅಷ್ಟ ಅಲ್ದ ನಮಗೂ ಹೇಳ್ಕೊಡ್ತಾ ಇದಾರ್ರಿ. ಇಲ್ಲಿ ಎಷ್ಟ್ ಕ್ಲೀನ್ ಆಗಿ ಹೇಳ್ಯಾರ್ರಿ, ಮನಸ್ಸು ಮತ್ತು ಇತರ ರೂಪದಲ್ಲಿರುವ ಇಂದ್ರಿಯಗಳು ಅಂತಂತ ಹೇಳ್ಯಾರ್ರಿ. ನಮ್ಗ ಏನ್ ಪಂಚೇಂದ್ರಿಯಗಳು, ಮನಸ್ಸು, ಆಮೇಲೆ ಬುದ್ಧಿ, ಅಹಂಕಾರ ಅನ್ನೋದ್ ಏನ್ ಐತಲ್ಲಮ್ಮ, ಅದ್ರ ಹಿಂದ್ ಹೋಗ್ಬೇಡ. ಅದ್ರ ಹಿಂದ್ ಹೋದ್ ನಿನಗ ನಾನು ಒಂದು ಸಚ್ಚಿದಾನಂದಾತ್ಮ ಅಂತ ಹೇಳಿ ಅರಿವಿಗ್ ಬರಂಗಿಲ್ರಿ ನಮಗ. ಅವಾಗ ಯಾವಾಗ ನಮಗ ಅರಿವಿಗ್ ಬರಂಗಿಲ್ಲ, ಇವು ಎಲ್ಲಾ ಪಂಚೇಂದ್ರಿಯಗಳ ಹಿಂದಾಗ್ಲಿ ಅದ್ರ ಹಿಂದ್ ಹೊರಡ್ತೇವಿ. ಅಲ್ಲಿಂದ ನಮ್ದು ಸಾತ್ವಿಕ್ ಗುಣದಿಂದ ಬ್ಯಾರೆ ಬೇರೆ ಗುಣಕ್ಕೆಲ್ಲ ಹೋಗಾಕ ಸಾಧ್ಯತೆ ಐತಿ ಅಮ್ಮ. ಅದ್ರಿಂದ ಇವನ್ನೆಲ್ಲಾ ಬಿಟ್ಟು ಗುರುಗಳು ಹೆಂಗಿರ್ತಾರ ಹಂಗಿರು ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾ ಇದಾರ ಅಂತ ಹೇಳಿ ನನಗ್ ಹಂಗ ಅನಸ್ತಮ್ಮ. ಜ್ಞಾನಿ ಅಂತ ಹೇಳಿದ್ರೆ ಹೆಚ್ಚಿನ ಹೆಚ್ಚು ನಾವು ಗುರುಗ ಹೋಲಿಸ್ತೇವ್ರಿ. ಇವಾಗ ನೀವ್ ಎಷ್ಟೊಂದ್ ಗುರುಗಳು ನೋಡಿದ್ರು ಅಷ್ಟರಿ, ಅವ್ರು ಯಾವ್ದಕ್ಕೂ ಏನು ಅಂಟ್ಕೊಂಡಿರಲ್ಲ ಅಮ್ಮ.
ಈಗ ನೀರಿನ ಮೇಲಿನ ಗುಳ್ಳಿ ಹಂಗಿರ್ತಾರ್ರಿ ಅವ್ರ ಯಾವಾಗ್ ನೋಡಿದ್ರುನು. ಅವ್ರ ಗುಣಾನು ಅಷ್ಟರಿ, ಅವ್ರದ್ದು ಒಂಥರ ಅವ್ರ ನೋಡಕ್ಕೂ ಹಂಗ ಇರ್ತಾರ. ಆಮೇಲೆ ಆ ಅವ್ರು ಈಗ ನಾವು ರಜಸ್ಸು ತಮಸ್ಸು ಸಾತ್ವಿಕ್ ಗುಣನೆಲ್ಲಾ ಮೀರಿರ್ತಾರಮ್ಮ ಗುರುಗಳು ಅನ್ನೋರು. ಅಷ್ಟ ಜ್ಞಾನಿಗಳಾಗಿರ್ತಾರ ಅಂತಂದ್ ಹೇಳಿ, ಅಲ್ಲಿರು ನೀನು ಜ್ಞಾನಿಯಾಗು, ಈ ಗುಣಗಳ ಹಿಂದ ಪಂಚೇಂದ್ರಿಯಗಳ ಹಿಂದ ಓಡ್ಬೇಡ ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾಕೆ ಹೇಳ್ಕೊಡ್ತಾ ಇದಾರ ಅಂತಂದ್ ಹೇಳಿದ್ರ, ಅವನು ಎಲ್ಲಾರ್ನು ಒಂದ್ ಮನುಷ್ಯರ ರೂಪದಿಂದ ನೋಡ್ತಿದ್ದಾರಿ. ಇವ್ರನ್ನ ಸಾಯಿಸಿವ್ರಿ. ಕೇಳಿಸ್ತಾ ಇಲ್ಲ? ಹೇಳು ಅಮ್ಮ. ಹಾ, ಇವಾಗ ಕೇಳಿಸಿದೆ. ಅವ್ರನ್ನ ಒಂದ್ ವೇಳೆ ನಾನ್ ಏನಾರ ಅವ್ರ ದೇಹಕ್ ನಾನ್ ಹಾನಿ ಮಾಡ್ದೆ ಅಂತಂದ್ ಹೇಳಿದ್ರ, ಅವ್ರ ಸತ್ ಹೋಗ್ಬಿಡ್ತಾರ. ಸತ್ತೋರ್ ನನ್ನಿಂದ ಪೂರ ಹೋಗ್ಬಿಡ್ತಾರ ಅನ್ನೋದ್ ಅಷ್ಟ ಗೊತ್ತಿತ್ತ. ಶ್ರೀಕೃಷ್ಣ ಪರಮಾತ್ಮಂಗ್ ಗೊತ್ತಿತ್ತ ಆತ್ಮ ಶಾಶ್ವತ ಅಂತಂದ್ ಹೇಳ್ರಿ. ದೇಹ ನಶ್ವರ, ಆತ್ಮ ಶಾಶ್ವತ ಅಂತಂದ್ ಹೇಳಿ ಶ್ರೀಕೃಷ್ಣಂಗ್ ಅಷ್ಟ ಗೊತ್ತಿತ್ರಿ. ಅದ್ರಿಂದ ಅವ್ನ್ ಹೇಳ್ಕೊಡ್ತದನ್ನ, ಯಾರು ಏನು ಎಲ್ಲಿ ಹೋಗೋದಿಲ್ಲ, ನಿನ್ ಕೆಲ್ಸ ಮಾಡು ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾ ಇದಾರ ಅಂತೇಳಿ ನನಗ್ ಹಂಗ ಅನಿಸ್ತಮ್ಮ. ಹ್ಮ್ ಓಕೆ. ಧನ್ಯವಾದ ರೀ. ಆಮೇಲೆ ಇವಾಗ ಇನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹಾ. ಇಲ್ಲಿ ಹೇಳ್ತಾ ಇರೋದು ಕರ್ಮಗಳು ಹೇಗೆ ನಡೆಯುತ್ತವೆ ಅನ್ನೋದು ಒಂದು ಸ್ವಲ್ಪ ನಿಮಗೆ ಫ್ಲಾಶ್ ಆದರೆ ಹೇಳಿ. ಇವಾಗ ಕರ್ಮಗಳು ಎಲ್ಲಿ ನಡೆಯುತ್ತವೆ, ಹೇಗೆ ನಡೆಯುತ್ತವೆ, ಆ ಕರ್ಮಗಳಿಂದ ಆ, ಜ್ಞಾನಿ ಅವಳು ನನ್ನಲ್ಲಿಲ್ಲ ಅಂತಂದ್ಬಿಟ್ಟು ಅನ್ಕೊಳ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಹೇಗೆ ಭಿನ್ನ ಆಗತ್ತೆ? ಈಗ ಕರ್ಮ ಅಂತಂದ್ ಹೇಳಿರ್ ನಾವ್ ಮಾಡೋ ಕೆಲ್ಸದಿಂದನ ಕರ್ಮ ಚಾಲು ಆಗ್ತೈತ್ರಿ. ನಾವ್ ಎದ್ರೊಳಗ್ ಇರ್ತೇವೆ, ನಾವು ಸಾತ್ವಿಕ ಇದ್ರ ಹೆಚ್ಚಿಂದ ಹೆಚ್ಚು ಈ ಅಧ್ಯಾತ್ಮದ ಲೈನ್ ಒಳಗ ಇರ್ತಾರ್ರಿ. ಸಾತ್ವಿಕ್ ಗುಣದವ್ರು ಹೆಚ್ಚಿಂದ ಹೆಚ್ಚು ಅಧ್ಯಾತ್ಮದ ಲೈನ್ ಒಳಗ ಇರ್ತಾರ. ಅದ್ರಿಂದ ಅವ್ರಿಗೆ ಕರ್ಮ ಅನ್ನೋದ ಇರಂಗಿಲ್ಲ ಅಮ್ಮ. ಒಟ್ಟ ಇದ್ದಿರೋದು ನಾಶ ಆಕ್ಕೊಂತ ಹೋಗ್ತೈತ್ರಿ. ಒಂದ್ ವೇಳೆ ಹಂಗಿತ್ತಂದ್ರುನು ನಾವ್ ಹಿಂದಿನ ಜನ್ಮ ಹಂಗೆಲ್ಲಾ ಮಾತಾಡ್ತೇವಲ್ರಿ, ಅದ್ರೊಳಗ್ ಇದ್ರುನು ನಾವ್ ಈ ತರ ಇರೋದ್ರಿಂದ ಅದು ನಾಶ ಆಕ್ಕೊಂತ ಹೋಗ್ತೈತಿ. ಅದೇ ತರ ರಜಸ್ಸು ತಮಸ್ಸು ಗುಣದವ್ರೆಲ್ಲಾನು ಅವ್ರು ಇನ್ನೂ ಜಾಸ್ತಿ ಅವ್ರ ಕರ್ಮ ಮಾಡ್ಕೊಂತ ಹೋಗ್ತಾರ. ಅದ್ರಿಂದ ನಿನ್ ಕರ್ಮನ ನಿನ್ನ ಏನ್ ಗುಣಾನ ಇದನ್ ಮಾಡ್ತೈತಿ ಅಂತಂದ್ ಹೇಳಿ ಹಂಗ ಹೇಳ್ಯಾರ ಅಂತೇಳಿ ಹಂಗ ಅನಸ್ತಮ್ಮ ನನಗ. ನಾವ್ ರಜಸ್ಸು ತಮಸ್ಸು ಸಾತ್ವಿಕ್ ಗುಣದಿಂದ ನಮ್ಮ ಕರ್ಮದಿಂದನ ಚಾಲು ಆಗ್ತೈತಿ ಅಂದ್ರಿ. ಈಗ ನಾವ್ ದಿನನಿತ್ಯ ಕೆಲ್ಸ ಮಾಡೋ ಮುಂದ ಅಷ್ಟ ರೀ, ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡ್ದಾಗ ಅದ್ರದ್ದು ವೈಬ್ರೇಷನ್ ಬ್ಯಾರೆ, ಆಮೇಲೆ ನಾವು ಶಾಂತಿ ಇರ್ತೇವಿ, ಮನ್ಯಾಗೂ ಶಾಂತತೆ ಇರ್ತೈತ್ರಿ. ಅದ ಇಲ್ಲ ನಾನಾ ಮಾಡ್ತಿರೋದು, ನನ್ನಿಂದನ ಎಲ್ಲಾ ನಾನಿಲ್ದನ ಜಗತ್ತ ಇಲ್ಲ ಅಂತಂದ್ ಹೇಳಿ ಒಂದ್ ಈಗೋ ಬಂತು ಅಂತಂದ್ ಹೇಳಿ ಎಲ್ಲಾರ್ನು ವಿರುದ್ಧಾಗಿ ನೋಡಾಕ್ ನಿಂದಿರ್ತೇವ್ರಿ. ಅದ್ರಿಂದ ನಮ್ದು ರಜಸ್ಸು ಜಾಸ್ತಿ ಆಗ್ತೈತಿ. ಆಮೇಲೆ ರಜಸ್ಸಿಂದ ಏನಾರ ಸ್ವಲ್ಪ ನಮ್ದು ಹೆಚ್ಚು ಕಡಿಮೆ ಆದ್ರ ಅದ್ರೊಳಗ್ ನಾವ್ ತಮಸ್ನೊಳಗು ಹೋಗಾಕ್ ಆಗ್ತೈತ್ರಿ. ಅದ್ರ ಸಲುವಾಗಿ ಹೆಚ್ಚಿಂದ ಹೆಚ್ಚು ಅಧ್ಯಾತ್ಮದ ಲೈನ್ ಒಳಗಿರೋರು ಸಾತ್ವಿಕ್ ಗುಣದೊಳಗ ಇರ್ತಾರ. ನಮ್ ಕರ್ಮ ಎಲ್ಲಾ ಗುಣಕ್ಕ ಐತಿ ಅಂತಂದ್ ಹೇಳಿ ನನ್ಗ್ ಹಂಗ ಅನಿಸ್ತಮ್ಮ. ಮತ್ತೆ ಹಿಂದೆ ಹೇಳಿದರೆ ಶ್ರೀಕೃಷ್ಣ ಯಾವ ಗುಣ ಆದ್ರೂನು, ಮೂರು ಗುಣಗಳಲ್ಲಿ ಯಾವ್ದಿದ್ರೂನು ಸಹ ಅದು ಬಂಧನಕ್ಕೆ ಕಾರಣವಾಗುವಂತದ್ದೇ. ಒಂದು ಕಬ್ಬಿಣದ ಸರಪಳಿ ಆದ್ರೆ ಇನ್ನೊಂದು ಬೆಳ್ಳಿ ಸರಪಳಿ, ಇನ್ನೊಂದು ಚಿನ್ನದ ಸರಪಳಿ ಅಂತ ಬಿಟ್ಟು ಹೇಳಿದ್ದಾರೆ. ಸಾತ್ವಿಕ ಗುಣ ಆದ್ರೂನು ಅದು ಬಂಧನಕ್ಕೆ ಒಳಪಡಿಸುತ್ತೆ ಹೌದು ಅಂತ ಅಮ್ಮ, ಅದು ಹೇಳಿದ್ದಾರೆ. ಹೌದ್ರಿ. ಯಾಕಂದ್ರ ನಾವು ಅದನ್ನು ಮೀರ್ ಹೋಗ್ಬೇಕಂತ ಅಂದ್ ಹೇಳಿ ಆಸೆ ಇಟ್ಕೋಬೇಕು ಯಾವಾಗ್ಲೂನು. ಅದ್ ಬಿಟ್ಟು ನಾನು ಸಾತ್ವಿಕ ಗುಣದೊಳಗ್ ಅದೇನಿ ಅಂತಂದ್ ಹೇಳಿ ಅನ್ಕೊಳ್ಳೋದ್ರ ಬದ್ಲು ಇದಕ್ಕಿಂತ ಇನ್ನೂ ಹೆಚ್ಚಿಂದ ಏನೋ ಒಂದ್ ಐತಲ್ಲ, ಅದನ್ನ ನಾನ್ ಮುಟ್ಬೇಕು. ಹೆಂಗ್ ಗುರುಗಳು ಇರ್ತಾರಲ್ಲ ಆ ಸ್ಥಾನಕ್ ನಾನ್ ಹೋಗ್ಬೇಕಂತಂದ್ ಹೇಳಿ ಇಟ್ಕೋಬೇಕ ಹೊರ್ತುನು ಇಲ್ಲ ನಾನೇನು ಕರ್ಮ ಮಾಡಿಲ್ಲ, ನಂದ್ ಇದ್ದಿರೋ ಕರ್ಮನು ಹೊರಟೈತಿ ಅಂತಂದ್ ಹೇಳಿ ಅಲ್ಲಿ ಇಳಿಬಾರ್ದು ಅಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ ಅಂತ ನಂಗೆ ಹಂಗ ಅನಿಸ್ತಮ್ಮ. ಕರೆ ಐತಲ್ರಿ. ಈಗ ನೋಡ್ರಿ ಹೇಳ್ತೀರಿ ಸಾತ್ವಿಕ ಗುಣದೊಳಗ್ ಇರೋದ್ರಿಂದ ಅದೇ ಯಾವುದೇ ಗುಣ ಆದ್ರೂ ಇನ್ನು ಬೇರೆ ಇನ್ ಯಾರಾದ್ರೂ ಏನಾದ್ರು ಹೇಳ್ತಾರ ಕೇಳ್ಬಿಟ್ಟು ಆಮೇಲೆ ಹೇಳೋಣ, ಹಾ ಅಮ್ಮ. ಆಯ್ತಾ? ಅಮ್ಮ. ಲಕ್ಷ್ಮಿ ಅವರು ಎಷ್ಟು ಎಲ್ಲ ವಿವರವಾಗಿ ಹೇಳಿದ್ದಾರೆ. ಇನ್ನೊಂದಷ್ಟು ಇವಾಗ ಅವ್ರು ಹೇಳ್ತಾ ಇರುವಾಗ ಇಲ್ಲಿರೋರಿಗೆ ಇನ್ನೊಂದಷ್ಟು ಫ್ಲಾಶ್ ಆಗ್ತಾ ಹೋಗುತ್ತೆ. ಹೌದು, ಗುಣಗಳು ಹೇಗೆ ಕೆಲಸ ಮಾಡುತ್ತವೆ, ಮತ್ತು ಅದು ಮನಸ್ಸಿನಲ್ಲಿ ಹೇಗೆ ರೂಪುಗೊಳ್ಳುತ್ತೆ, ಅದು ಹೊರಗಡೆ
ಹೇಗೆ ಬಾಹ್ಯ ಪ್ರಪಂಚದಲ್ಲಿ ಕಾರ್ಯಗತವಾಗುತ್ತೆ ಅನ್ನೋದೆಲ್ಲನೂ ಫ್ಲ್ಯಾಶ್ ಆಗಿರ್ಬೋದು. ಅದರ ಮೇಲೆ ಆಧಾರಿತವಾಗಿ ಯಾರಾದರೂ ಹೇಳ್ತೀರಾ? ವಿಜಯಲಕ್ಷ್ಮಿಯವರು ಅಥವಾ ಇಂದ್ರಮ್ಮ ಅವರು ಯಾರಾದ್ರೂ ಹೇಳ್ತೀರಾ? ಹಾ ಮೇಡಮ್, ಇಲ್ಲಿ ಲಕ್ಷ್ಮಿ ಅವ್ರ ಸರಿಯಾಗಿ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ರು. ಅದೇ ಆ ಗುಣಗಳಿಂದ ಜ್ಞಾನಿ ಆದವನು ಏನ್ ತಿಳ್ಕೊಬೇಕು, ಸಾಕ್ಷಿಯಾಗಿ ನಿಂತ್ಕೋಬೇಕಾಗ್ತದ ಅವನು. ನನ್ನ ಎದುರಿಗೆ ಇದೆಲ್ಲ ಆಗ್ತಾ ಇದೆ, ಆದ್ರೆ ನಾನು ಬೇರೆ ಅನಾಸಕ್ತನಾಗಬಾರ್ದು. ಯಾವಾಗ ಈ ಹೊರಗಡೆ ಇರ್ತಕ್ಕಂಥ ವಿಷಯಗಳಿಗೆ ಆಗ್ಲಿ, ಒಳಗಡೆ ಬರ್ತಕ್ಕಂಥ ವಿಷಯಗಳಿಗಾಗ್ಲಿ ನಾನು ಸಾಕ್ಷಿಯಾಗಿ ನಿಂತು ಈ ಎಲ್ಲಾ ಒಂದು ಬಾಹ್ಯಾಕರ್ಷಣೆಗೆ ಒಳಗಾಗದಲೆ ಈ ಎಲ್ಲಾ ದುಃಖ ಆಗ್ಲಿ ಸುಖ ಆಗ್ಲಿ ಯಾವುದೇ ಕಾರಣಕ್ಕೂ ನಾನು ಯಾವ ಸೆಳೆತಕ್ಕೂ ಒಳಗಾಗದೆ ಯಾವಾಗ ಹೊರಗಡೆ ಬಂದು ಇದನ್ನೆಲ್ಲ ನೋಡ್ತೇನೋ ಆಗ ನಾನು ಮುಕ್ತಾತ್ಮ ಆಗ್ತೇನೆ ಅಂತ ಇಲ್ಲಿ ವಿವರಿಸಲಾಗಿದೆ ಅನ್ಸುತ್ತೆ. ಮತ್ತೆ ಈ 3 ಗುಣಗಳನ್ನು ಕೂಡ ಇಲ್ಲಿ ರಜೋಗುಣ ಆಗ್ಬೋದು, ತಮೋಗುಣ ಆಗ್ಬೋದು, ಮತ್ತೆ ಸತ್ವಗುಣಗಳಾಗಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಅರ್ಜುನನಲ್ಲಿ ಮಿಶ್ರವಾದಂತಹ ಕೆಲಸ ಮಾಡ್ತಾ ಇವೆ. ಅವನಿಗೆ ಕೆಲವು ಸರಿ ಹೊರಗಡೆಯಿಂದ ನೋಡಿದಾಗ ಅವನಿಗೆ ರಜೋಗುಣ ಸ್ವಲ್ಪ ಇದಾಗ್ತದೆ, ಆ ತಮೋಗುಣಕ್ಕೆ ಅಜ್ಞಾನಕ್ಕೆ ಹೋಗ್ತಾನೆ, ಮತ್ತೆ ಒಂಥರ ಮರು ಬರ್ತದೆ, ತಪ್ಪು ಕೆಲಸ ಮಾಡ್ಲಿಕ್ಕೆ ಮನಸ್ಸು ಹೋಲುತ್ತೆ. ಆಮೇಲೆ ಇದೆಲ್ಲವನ್ನ ಕೂಡ ಈ ಗುಣಗಳ ಮೇಲಿಂದ ಈ ವಿಷಯ ವಸ್ತುಗಳ ಕಡೆಗೆ ಒಂದು ಗಮನ ಹೋಗ್ತಾ ಇದೆ. ಆದ್ರೆ ಅವನಲ್ಲಿರ್ತಕ್ಕಂಥ ಚೇತನವನ್ನ ಇಲ್ಲಿ ಪರಮಾತ್ಮ ಏನ್ ಮಾಡ್ತಿದ್ದಾನೆ, ಎಚ್ಚರಗೊಳಿಸ್ತಿದ್ದಾನೆ. ನೀನು ಕರ್ಮ ಮತ್ತು ಇದನ್ನ ನೋಡು, ಅಜ್ಞಾನ ಗುಣಗಳಿಂದ ಮುಚ್ಚೋಗ್ಬಿಟ್ಟಿದ್ಯಾ, ಅದನ್ನ ತೆಗಿ, ಇದನ್ನ ಅನುಭವಿಸು ಅಂತ ಏನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಜ್ಞಾನಿಯಾಗಿ ನೀನು ಅಲ್ಲ ಕರ್ಮ ಮತ್ತೆ ಈ ವಿಭಾಗವನ್ನ ನೀನು ತತ್ವಜ್ಞಾನಿಯಾಗಿ ನೋಡು ಅಂದ್ರೆ ನಮ್ಗೆ ಹೇಳ್ತಾ ಇದ್ದಾರೆ ಭಗವಂತ ಅಂತ ಅನ್ಸುತ್ತೆ. ನೀವು ಈ ಕರ್ಮವನ್ನ ರಜೋಗುಣ, ತಮೋಗುಣ, ಸಾತ್ವಿಕ ಗುಣಗಳನ್ನ ನೀನು ವಿಭಾಗ ಮಾಡಿ ನಿನ್ನ ತತ್ವಕ್ಕೆ ಸರಿಯಾಗಿ ನೀನು ಹೊಂದಿಕೆ ಮಾಡಿಕೊಂಡು ಅದನ್ನ ವಿಭಜನೆ ಸರಿಯಾಗಿ ಮಾಡ್ಲಾರ್ದಿದ್ರೆ ಅದು ಫಲಕ್ಕೆ ನೀವು ಒಂದು ಮೋಹ ಹೋಗ್ತೀರಾ. ಅದು ಅಂದ್ರೆ ಅಜ್ಞಾನ ಬಂದಾಗ ಅದ್ರ ಫಲಕ್ಕೆ ನಾವು ಒಳಗಾಗ್ತೀವಿ, ಅಥವಾ ಜ್ಞಾನ ಬಂದಾಗ ಇನ್ನೊಂದ್ ತರ ಯೋಚನೆ ಬರುತ್ತೆ, ಅದಕ್ಕೆ ಒಳಗಾಗ್ತೀವಿ. ಹೀಗೆ ಮೀನಾಮೇಷ ಮಾಡ್ಬೇಡ. ಎರಡೂ ಇದನ್ನ ನೀನು ಅಂದ್ರೆ ಸೇರಿಸ್ಬೇಡ, ಎರಡರ ಆಸಕ್ತನಾಗ್ಬೇಡ. ಒಂದನ್ನ ನೀನು ನೋಡು, ಜ್ಞಾನಿಯಾಗಿ ಯೋಚನೆ ಮಾಡು. ನಮ್ಗೆ ಯಾವುದೇ ಒಂದು ಕಷ್ಟ ಸಂಕಷ್ಟ ಇದ್ರೊಳಗೆ ಬಂದಾಗ ನಾವು ಕೂಡ ಸಾಕ್ಷಿಯಾಗಿ ಯೋಚನೆ ಮಾಡಿದಾಗ ಸರಿಯಾದಂತಹ ದಾರಿ ಕಾಣಿಸ್ತದೆ. ನಮ್ಮ ಎಲ್ಲಾ ದುಃಖ ದುರಿತಗಳಿಗೆ ಇದೇ ಒಂದು ಅಜ್ಞಾನನೇ ಕಾರಣ ಆಗ್ತದೆ. ಅದನ್ನ ನಾವು ಸರಿಯಾದಂತಹ ದಾರಿ ತೆಗೆದುಕೊಂಡು ಹೋದ್ರೆ ಮನಸ್ಸನ್ನ, ಆಗ ದುಃಖ ಎಲ್ಲ ಇದು ಮಾಡಿ ಅಂದ್ರೆ ಅಜ್ಞಾನದ ರೂಪದಂತಹ ಕೆಲಸಗಳನ್ನ ನಾವು ವಿಮೋಚನೆಗೊಳಿಸಿ ಜ್ಞಾನದ ರೂಪದ ಅಥವಾ ಜ್ಞಾನದ ದಾರಿ ಒಳಗೆ ಹೋಗಬಹುದು. ಇದೆಲ್ಲ ನೀನು ಕರ್ಮ ಅಂತ ನಿನ್ನದ ಆದಂತಹ ಕರ್ತವ್ಯವನ್ನ ನೀನು ಮಾಡು. ಇದೆಲ್ಲ ಮೋಹಕ್ಕೆ ಒಳಗಾಗ್ಬೇಡ. ಈ ಕರ್ಮದ ಹಿಂದೆ ಒಂದು ಒಳ್ಳೆಯ ಒಂದು ಇದು ಇದೆ, ಆ ಒಳ್ಳೆಯ ಗುಣಗಳನ್ನ ನೀನು ಎಚ್ಚೆತ್ಕೋ ಆ ಗುಣಗಳಿಂದ ಅಂತೇಳಿ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ. 3 ಗುಣಗಳಲ್ಲಿ ನೀನು ಒಳಗಾಗ್ಬೇಡ, ಆತ್ಮಸಾಕ್ಷಿಯಾಗಿ ಜ್ಞಾನಿಯಾಗಿ ಯೋಚನೆ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಗುಣೇಶು ವರ್ತಂತ ಇತಿ ಮತ್ವಾನ ಸಜ್ಜತೆ. ನೀನು ಸಜ್ಜ ಮಾಡ್ಕೋ ಮನಸ್ಸನ್ನ, ಈ 3 ಇದಕ್ಕೆ ನೀನು ಒಳಗಾಗ್ಬೇಡ. ನಿನ್ನಲ್ಲಿರ್ತಕ್ಕಂತಹ ಒಂದು ಜ್ಞಾನದ ಸಾಕ್ಷಿಯನ್ನು ಹೊರಹೊಮ್ಮಿಸು ಅಂತ ಹೇಳ್ತಾ ಇದ್ದಾರೆ ಅನ್ಸುತ್ತೆ ಮೇಡಮ್. ಇದು ಇಂದ್ರಮ್ಮಗೆ ಸರಿನಲ್ಲ ಗೊತ್ತಿಲ್ಲ, ಹಾಗೆ ಅದನ್ನ ಸರಿಯಾಗಿ ವ್ಯಕ್ತಪಡಿಸ್ಲಿಕ್ಕೆ ಆಗ್ಲಿಲ್ಲ. ಅಲ್ಲ, ಇಲ್ಲಿ ಕೊಟ್ಟಿರೋದ್ರ ಮೇಲೆನೆ ಬೇರೆ ಯಾರಾದ್ರು ಹೇಳಿದ್ರ ನೀವು ಸಾಕಷ್ಟು? ಇನ್ನು ಬೇರೆ ಜ್ಞಾನಿಯ ಆತ್ಮವನ್ನು ಗುಣಗಳು ಮತ್ತು ಕರ್ಮಗಳಿಂದ ಭಿನ್ನವಾಗಿ ಗುರುತಿಸುತ್ತಾನೆ. ಇಲ್ಲಿ ಪರಮಾತ್ಮನೇ ಗುರುತಿಸ್ತಾ ಇದ್ದಾನೆ.
ಅಂದ್ರೆ ಈ ಆತ್ಮವನ್ನ ಕರ್ಮಗಳಿಂದ ಭಿನ್ನವಾಗಿ ಗುರುತಿಸುತ್ತಾನೆ. ಗುಣಗಳು, ಇಂದ್ರಿಯಗಳು, ಮನಸ್ಸು ಇತರರ ರೂಪದಲ್ಲಿ ಮಾತ್ರ ಗುಣಗಳ ನಡುವೆ ಗ್ರಹಿಕೆ. ಅಂದ್ರೆ ಇಂದ್ರಿಯಗಳು ಕೂಡ ನಾವು ಅದನ್ನ ಕೂಡ ಕಂಟ್ರೋಲ್ ಮಾಡ್ಬೇಕಾಗ್ತದೆ. ಆ ಇಂದ್ರಿಯಗಳಿಗೆ ಅನುಗುಣವಾಗಿ ಅಲ್ಲ ಮೇಡಮ್ ಇವೆಲ್ಲ ಬರೋದು. ಅಜ್ಞಾನ, ಮರುವು, ತಪ್ಪು, ಸರಿ, ಇದೆಲ್ಲ ಬರೋದು ಇದರಿಂದಾನೆ, ಇಂದ್ರಿಯ ಆಸಕ್ತಿಯಿಂದಾನೆ. ಇಲ್ಲಿ ಕೃಷ್ಣ ಅಲ್ಲ ಅರ್ಜುನ ಇಲ್ಲೇನಾಗಿದ್ದಾನೆ, ಮೋಹಗೊಂಡ್ಬಿಟ್ಟಿದ್ದಾನೆ. ತನ್ನ ಇಂದ್ರಿಯಗಳ ಒಂದು ಭಾವನೆಗೆ ಒಳಗಾಗಿ ಇದನ್ನ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ಇನ್ನು ಬೇರೆ ಯಾರಾದ್ರೂ ಹೇಳಿ, ನನ್ಗೆ ಅಷ್ಟೊಂದು ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇಲ್ಲ, ಚೆನ್ನಾಗಿ ಹೇಳಿದಿರಾ. ಇನ್ನು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋಣ. ಇಲ್ಲಿ ಎರಡು ರೀತಿಯಲ್ಲಿ ಗುರುತಿಸಿದ್ದಾರೆ, ಜ್ಞಾನಿ, ಅಜ್ಞಾನಿ. ಮತ್ತೆ ಜ್ಞಾನಿ ಇವು ಯಾವುದಕ್ಕೂ ಅವನು ಅಂಟ್ಕೊಂಡಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಜ್ಞಾನಿ ಆದವನು ನಾನು ಯಾರು ಅಂತಂದ್ಬಿಟ್ಟು ಗುರುತಿಸ್ಕೊಂಡಿರ್ತಾನೆ. ಅಂದ್ರೆ ನಾನು ಆತ್ಮಸ್ವರೂಪಿ ಅಂತಂದ್ಬಿಟ್ಟು ಗುರುತಿಸ್ಕೊಂಡಿರ್ತಾನೆ. ಆತ್ಮಸ್ವರೂಪಿ ಆದವನಿಗೆ ಯಾವ ಗುಣಗಳು ಇಲ್ಲ, ಅವನು ಗುಣಾತೀತ. ಲಕ್ಷ್ಮಿಯವರು ಹೇಳಿದ ಹಾಗೆ ಅದರಿಂದ ದಾಟಿ ಹೋಗ್ಬೇಕು. ಅಂದ್ರೆ ಗುಣಾತೀತನಾಗ್ಬಿಟ್ಟಿರ್ತಾನೆ. ಗುಣ ಜ್ಞಾನಿ ಅಂದ್ರೆ ಅರ್ಜುನನಿಗೆ ಸತ್ಯ ಕಾಣಿಸ್ತಿಲ್ಲ, ಮಿಥ್ಯ ರೂಪದಲ್ಲಿ ಮಾತ್ರ ಕಾಣಿಸ್ತಾ ಇದೆ ಅವನಿಗೆ. ಅಲ್ಲ, ಇನ್ನು ಅವನಿಗೆ ಪರಿಶುದ್ಧವಾಗಿಲ್ಲ ಅಷ್ಟೇ. ಅದಕ್ಕೋಸ್ಕರ ಹೇಗೆ ಪರಿಶುದ್ಧತೆ, ಅವನಲ್ಲಿರುವ ವಾಸನೆಗಳೆಲ್ಲ ಹೇಗೆ ಕ್ಷಯ ಮಾಡ್ಕೊಳ್ಳೋದು, ಅವುಗಳನ್ನೆಲ್ಲ ಹೇಗೆ ತೆಗಿಯೋದು ಅನ್ನೋದನ್ನ ಹಂತ ಹಂತವಾಗಿ ತಿಳಿಸಿ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಕರ್ಮಗಳು ಅನ್ನೋದು ಯಾವುದು, ಮತ್ತೆ ನೀನು ಅನ್ನೋದು ಯಾವುದು ಅಂತ ಇದು 2ನೇ ಅಧ್ಯಾಯದಲ್ಲೇ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಆದ್ರೂನು ಒಂದು ಸರ್ತಿ ಹೇಳಿದ್ರೆ ಎಲ್ಲ ನಮಗೆ ಗೊತ್ತಾಗುತ್ತಾ? ಗೊತ್ತಾಗಲ್ಲ. ಅದಕ್ಕೆ ರಿಪೀಟೆಡ್ ಆಗಿ ಹೇಳ್ತಾನೆ ಇದ್ದಾರೆ. ಹಾಗಾಗಿ ಜ್ಞಾನಿ ಆದವನು ಹೇಗಿರ್ತಾನೆ, ಅವನು ಕರ್ಮಗಳನ್ನ ಹೇಗೆ ನೋಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಈ ಶ್ಲೋಕದಲ್ಲಿ ತುಂಬಾ ಸ್ಪಷ್ಟವಾಗಿ ತುಂಬಾ ಹೇಳಿದ್ದಾರೆ. ಜ್ಞಾನಿ ಆದನು ತನ್ನನ್ನ ಆತ್ಮಸ್ವರೂಪಿ ಅಂತ ಗುರುತಿಸ್ಕೊಂಡ್ಬಿಡ್ತಾನೆ. ನಾನು ಈ ದೇಹ, ಮನಸ್ಸು, ಬುದ್ಧಿ ಅಲ್ಲ ಅಂತಂದ್ಬಿಟ್ಟು. ಈ ಗುಣಗಳು ಅನ್ನೋದು ಎಲ್ಲಿ ಬರುತ್ತೆ? ಗುಣಗಳು ಏನಿದ್ರು ಮಾಯೆಯಲ್ಲಿ ಅಲ್ವಾ. ತ್ರಿಗುಣಮಯಿ ಮಾಯೆ. ಆ ಮಾಯೆ ಅಂತಂದ್ರೇನು? ಯೋಚನೆಗಳು. ಆ ಯಾವ ರೀತಿಯ ಗುಣಗಳಿರುತ್ತೋ ಅದರ ಪ್ರಕಾರವಾಗಿ ನಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಉತ್ಪನ್ನವಾಗತ್ತೆ. ಯಾವ್ದೋ ತಮಸ್ಸೆ ಇರ್ಬೋದು, ರಜಸ್ಸೆ ಇರ್ಬೋದು, ಅಥವಾ ಸತ್ವಗುಣ ಇರ್ಬೋದು. ಆ ಯಾವ ಒಂದು ಗುಣ ಇರುತ್ತೋ ಅದರ ಪ್ರಕಾರವಾಗಿ ನಮಗೆ ಯೋಚನೆಗಳು ಉಂಟಾಗತ್ತೆ. ಆ ಒಂದು ಅಂದ್ರೆ ನಮಗೆ ಅಲ್ಲಿ ವಾಸನೆಗಳು ಆ ರೀತಿಯಲ್ಲಿ ಇರುತ್ತೆ. ತಾಮಸಿಕ ವಾಸನೆ ಇರ್ಬೋದು, ರಜೋಗುಣದ ವಾಸನೆ ಇರ್ಬೋದು, ಅಥವಾ ಸಾತ್ವಿಕ ವಾಸನೆ ಇರ್ಬೋದು. ಅವುಗಳಲ್ಲಿ ಹೇಗೆ ಇರುತ್ತೋ ಆ ಹೊರ ಪ್ರಪಂಚದಲ್ಲಿ ವ್ಯವಹಾರ ಮಾಡ್ಬೇಕಾದ್ರೆ ಈ ಪಂಚೇಂದ್ರಿಯಗಳ ಮೂಲಕವೇ ನಾವು ವ್ಯವಹಾರವನ್ನು ಮಾಡೋದು. ಅಂದ್ರೆ ಈ ಕಣ್ಣು ಇವಾಗ ತಾಮಸಿಕ ಗುಣ ಇದ್ರೆ ಅದಕ್ಕೆ ಅನುಸಾರವಾಗಿ ಹೊರಗಿನ ಪ್ರಪಂಚದ ವಿಷಯ ವಸ್ತುಗಳನ್ನ ಸೆಳೆದು ತರುತ್ತೆ. ನನ್ನ ಮನಸ್ಸಿನಲ್ಲಿ ಯಾವ ಭಾವನೆ ಇದೆಯೋ ಆ ರೀತಿಯಲ್ಲಿ. ಇಲ್ಲ, ರಜೋಗುಣ ಇದ್ದಾಗ ಅದಕ್ಕೆ ತಕ್ಕ ಹಾಗೆ ಆ ಹೊರಗಿನ ಪ್ರಪಂಚದ ವಿಷಯ ವಸ್ತುಗಳನ್ನ ಸೆಳೆದು ತರುತ್ತೆ. ಸಾತ್ವಿಕ ಗುಣ ಇದ್ದಾಗ ಅದು ಅಷ್ಟೇ, ಹೊರಗಿನ ಪ್ರಪಂಚದಲ್ಲಿ ಅದಕ್ಕೆ ಅನುಸಾರವಾಗಿ, ಸತ್ವಗುಣಕ್ಕೆ ಅನುಸಾರವಾಗಿ ಹೊರ ಪ್ರಪಂಚದಲ್ಲಿರುವ ವಿಷಯವನ್ನ ಗ್ರಹಿಸುತ್ತೆ. ಅಂದ್ರೆ 5 ಪಂಚೇಂದ್ರಿಯಗಳು 5 ವಿಷಯಗಳನ್ನ ಗ್ರಹಿಸುತ್ತೆ. ನಿಮ್ಗೆಲ್ಲ ಅದು ಸ್ಪಷ್ಟತೆ ಗೊತ್ತಿದೆ ಅಲ್ವಾ. ಕಿವಿ ಶಬ್ದವನ್ನ ಗ್ರಹಿಸುತ್ತೆ, ಚರ್ಮ ಸ್ಪರ್ಶ, ಕಣ್ಣು ರೂಪವನ್ನ ಗ್ರಹಿಸುತ್ತೆ, ನಾಲಿಗೆ ರುಚಿಯನ್ನ, ಮತ್ತೆ ಮೂಗು ಗಂಧವನ್ನ. ಈ 5 ಇಂದ್ರಿಯಗಳು ನಮ್ಮ ಒಳಗಡೆ ಯಾವ ವಾಸನೆ, ಅದೇ ಯಾವ ಗುಣದಿಂದ ಉದ್ಭವವಾಗುವಂತಹ ಯೋಚನೆಗಳು, ಆ ವೃತ್ತಿಗಳು ಇದೆಯಲ್ಲ, ಅದಕ್ಕೆ ಅನುಸಾರವಾಗಿ ವಿಷಯ ವಸ್ತುಗಳನ್ನ ಸೆಳೆದು ತರುತ್ತವೆ. ಇವಾಗ ಎಲ್ಲ ಹೊರಗಡೆ ನೋಡಿದ್ರೆ ಎಲ್ರಿಗೂ ಒಂದೇ ವಿಷಯ ಆಕರ್ಷಣೆ ಆಗಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ಆಕರ್ಷಣೆ ಆಗುತ್ತೆ. ಹಾಗೆ ತಂದು ಕೊಡುತ್ತೆ.
ಅಲ್ಲಿ ಮನಸ್ಸು ಅದಕ್ಕೆ ಏನು ಮಾಡಬೇಕು ಅಂತ ಬುದ್ಧಿಯನ್ನು ಕೇಳುತ್ತೆ. ಬುದ್ಧಿ ತನ್ನ ಆ, ಹಿಂದಿನ ಒಂದು ಆ, ಅನುಭವವನ್ನು ತಿಳಿದುಕೊಂಡು, ಹೇಗೆ ಚಿತ್ತದಲ್ಲಿ ಸಂಗ್ರಹವಾಗಿರುವಂತಹ ಹ್ಮ್ ಒಂದು ವಿಷಯ ಅಂದರೆ ಅನುಭವ ಇರುತ್ತಲ್ಲ, ಅದನ್ನು ಸಂಗ್ರಹ ಮಾಡಿ ಅದನ್ನು ಕೇಳಿ ಅದಕ್ಕಾಗಿ ಏನು ಮಾಡಬಹುದು ಅನ್ನೋದು ನಿರ್ಧಾರ ಮಾಡುವಂತಹದ್ದು ಬುದ್ಧಿಯ ಕೆಲಸ ಅಲ್ವಾ. ಆ ಹ್ಮ್ ಬುದ್ಧಿ ತಿಳಿಸುತ್ತೆ, ಯಾವುದಕ್ಕೆ, ಮನಸ್ಸಿಗೆ ತಿಳಿಸುತ್ತೆ ಇಂಥದ್ದು ಮಾಡೋ, ಇಂಥದ್ದು ಮಾಡಬೇಡ ಅಂತ. ಆವಾಗ ಅದು ಕಾರ್ಯಗತ ಆಗಬೇಕಾದ್ರೆ ನಮ್ಮ ಕರ್ಮೇಂದ್ರಿಯಗಳ ಮೂಲಕ ಕಾರ್ಯಗತ ಆಗತ್ತೆ. ಇಂದ್ರಿಯಗಳು ಒಳಕ್ಕೆ ತೆಗೆದುಕೊಂಡು ಬರುತ್ತೆ ವಿಷಯವನ್ನ. ಹ್ಮ್ ಹ್ಮ್ ಕರ್ಮೇಂದ್ರಿಯಗಳ ಮೂಲಕ ನಾವು ಹೊರ ಪ್ರಪಂಚದಲ್ಲಿ ವ್ಯವಹಾರವನ್ನ ಮಾಡ್ತೀವಿ. ಹ್ಮ್ ಅದೆಲ್ಲ ಆಗೋದು ಈ ಮನಸ್ಸು, ಬುದ್ಧಿಯಲ್ಲಿ, ಈ ಹ್ಮ್ ರೀತಿಯಲ್ಲಿ. ಈ ಅಂದ್ರೆ ಈ ಇಂದ್ರಿಯಗಳು ಅಂತಂದ್ರೆ ಅದು ಏನು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಕರ್ಮೇಂದ್ರಿಯಗಳು ಸೇರಿಸಿ ಇವೆಲ್ಲ ಏನು, ಈ ಶರೀರ, ದೇಹ, ಅವು ನಾನಲ್ಲ ಅಂತ ಜ್ಞಾನಿ ತಿಳ್ಕೊಂಡಿದ್ದಾನೆ ಅಲ್ವಾ. ಹ್ಮ್ ಇವೆಲ್ಲವೂ ಸಂಭವಿಸುವುದು ನನ್ನಲ್ಲಲ್ಲ. ಈ ಇಂದ್ರಿಯಗಳಲ್ಲಿ ಆಗುವಂತಹವು ಯಾವುದು ಸೆಳೆದು ತರುತ್ತೋ ಅದರ ಪ್ರಕಾರವಾಗಿ ನನ್ನ ಮನಸ್ಸಿನಲ್ಲಿ ಇರುವಂಥ ವಾಸನೆಗಳಿಗೆ ಅನುಸಾರವಾಗಿ ಆ ವಿಷಯ ವಸ್ತುಗಳನ್ನು ಸೆಳೆದು ತರುತ್ತೆ. ಆ ರೀತಿಯಾಗಿ ಆ ಕರ್ಮಗಳನ್ನು ಅವರವರು ಮಾಡ್ತಾರೆ ಅನ್ನೋ ಜ್ಞಾನ ಆ ಜ್ಞಾನಿಗೆ ಸ್ಪಷ್ಟತೆ ಇರುತ್ತೆ ಇಲ್ಲಿ. ಅಂದರೆ ಈ ಕರ್ಮೇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿ ಆಗಲಿ ನಾನಲ್ಲ. ಅವುಗಳಲ್ಲಿ ಇರುವಂಥ ವಾಸನೆಗಳು ಅಂದರೆ ಗುಣಗಳಿಗೆ ಅನುಸಾರವಾಗಿ ಅವುಗಳು ಕೆಲಸ ಮಾಡ್ತಾ ಇವೆ. ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋ ಸ್ಪಷ್ಟತೆ ಅವನಿಗೆ ಚೆನ್ನಾಗಿ ಇರುತ್ತೆ. ಹಾಗಾಗಿ ಅವು ಯಾವುದು, ಆ ಕರ್ಮ ಅನ್ನೋದು ನನ್ನಲ್ಲಿ ಇಲ್ಲ, ಅದರಿಂದ ಹೊರತಾದವನು ಅಂತಂದ್ಬಿಟ್ಟು ಅವನು ಅವುಗಳಲ್ಲಿ ಯಾವುದ್ರಲ್ಲೂ ಸಿಕ್ಕಾಕೊಳ್ಳಲ್ಲ. ಕರ್ಮ ಅನ್ನೋದು ನನ್ನಲ್ಲಿ ನಡೀತಾ ಇಲ್ಲ ಅಂತಂದ್ಬಿಟ್ಟು, ಇವಾಗ ಕರೆಂಟು, ಫ್ಯಾನು, ಫ್ರಿಜ್ಜು ಅಂತ ಇಟ್ಕೊಂಡ್ರೆ ಕರೆಂಟ್ ಯಾವ ಕರ್ಮವನ್ನು ಮಾಡಲ್ಲ. ಈ ಫ್ರಿಜ್ಜು, ಫ್ಯಾನು, ಇನ್ನೊಂದು ಕೆಲಸಗಳು ಅವು ನಡೀತಾ ಇವೆ. ಬರೀ ಆತ್ಮನ ಅಂದರೆ ಕರೆಂಟ್ ಉಪಸ್ಥಿತಿಯಲ್ಲಿ. ಹಾಗೆ ಆತ್ಮನ ಉಪಸ್ಥಿತಿಯಲ್ಲಿ ಇವೆಲ್ಲ ಅವುಗಳ ಗುಣಕ್ಕೆ ಅನುಸಾರವಾಗಿ ಅವು ಕೆಲಸಗಳನ್ನು ಮಾಡ್ತವೆ. ಹಾಗ ಅದಕ್ಕೆ ಯಾವುದಕ್ಕೂ ಅಂಟ್ಕೊಂಡಿಲ್ಲ ತಾನೇ. ಕರೆಂಟ್ ಏನಾದರೂ ಮಾಡುತ್ತಾ? ಕರೆಂಟ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಈ ಫ್ರೀಸರಲ್ಲಿ ಫ್ರೀಸ್ ಆಗುತ್ತೆ, ಈ ಹೀಟರಲ್ಲಿ ಹೀಟ್ ಆಗುತ್ತೆ. ಆ ಕರೆಂಟ್ ಹೀಟು ಮಾಡಲ್ಲ, ಕೂಲು ಮಾಡಲ್ಲ. ಈ ಇನ್ಸ್ಟ್ರೂಮೆಂಟಲ್ಲಿ ತಾನೇ ನಡೆಯೋದು. ಆ ರೀತಿಯಲ್ಲಿ ಅದು ಆ ಇನ್ಸ್ಟ್ರೂಮೆಂಟ್ ನಾನಲ್ಲ ಅಂತಂದ್ಬಿಟ್ಟು ಅವನಿಗೆ ಸ್ಪಷ್ಟತೆ ಇರುತ್ತೆ. ಅದಕ್ಕೆ ಅವನು ಯಾರೇ ಕೆಟ್ಟವರೇ ಆಗಿರಲಿ, ಒಳ್ಳೆಯವರೇ ಆಗಲಿ, ಎಲ್ರೂ ಒಂದೇ ರೀತಿಯಲ್ಲಿ ಆತ್ಮ ಸ್ವರೂಪಗಳು ಇವರು. ಆದರೆ ಅವ್ರು ಮಾಡ್ತಾ ಇರೋದು ಅವರ ಗುಣಗಳಿಗೆ ಅನುಸಾರವಾಗಿ ಅವರು ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ತಿದ್ದುಕೊಂಡ್ರೆ ಅವರು ಸಹ ಒಂದೊಂದೇ ಮೆಟ್ಟಲು ಹತ್ತಿ ಅವರು ತಮ್ಮ ಸ್ವಸ್ವರೂಪವನ್ನು ಕಂಡುಕೊಳ್ತಾರೆ ಅಂತ. ಅವರಿಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಅವರು ಅಜ್ಞಾನಿಗಳೇ ಆಗಿರಲಿ, ಏನೇ ಆಗಿರಲಿ, ಅವರು ಆತ್ಮಸ್ವರೂಪಿಗಳೇ. ಈ ಜ್ಞಾನಿ ಆದವನು ತಿಳ್ಕೊಂಡಿರ್ತಾನೆ, ಅಜ್ಞಾನಿ ಆದವನು ತಾನು ಯಾರು ಅಂತ ತಿಳ್ಕೊಂಡಿರಲ್ಲ. ಅಷ್ಟೇ ವ್ಯತ್ಯಾಸ. ಹ್ಮ್ ಏನಾದರೂ ಗೊತ್ತಾಗ್ಲಿಲ್ವಾ ಅಥವಾ ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಲಕ್ಷ್ಮಿಯವ್ರಿಗೆ ಗೊತ್ತಾಯ್ತಲ್ವಾ? ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ನಿಮ್ಗೇನು ಹೇಳ್ಬೇಕಾದೇನಿಲ್ಲ ಎಲ್ಲರಿಗೂ. ವಿಜಯಲಕ್ಷ್ಮಿ ಅವ್ರಿಗೆ ಏನಾದರೂ ಪ್ರಶ್ನೆ ಇದೆಯಾ? ವಿಜಯಲಕ್ಷ್ಮಿ ಅವರು ಇದ್ದೀರಾ? ಇದ್ದೀರಲ್ಲ. ಇದೇನಿ ಆ, ಏನಿಲ್ಲಮ್ಮ, ನ- ಚೆನ್ನಾಗಿ ಗೊ- ಹೇಳ್ತಾ ಇದ್ದೀರಿ. ಇದು ಸುಮಾ ಅವ್ರಿಗೆ ಇದೆಲ್ಲ ಗೊತ್ತಿರುವಂತಹದ್ದೇ. ಅಂದ್ರೆ ಈ ಶ್ಲೋಕದಲ್ಲಿ ಈ ರೀತಿಯಲ್ಲಿ ಹೇಳಿದೆ ಅನ್ನೋದು ಗೊತ್ತಾಯ್ತಲ್ವಾ? ಹಾ ಮೇಡಮ್, ಗೊತ್ತಾಯ್ತು. ಮುಂದಿನ ಶ್ಲೋಕಕ್ಕೆ ಹೋಗೋಣ.
29ನೇ ಶ್ಲೋಕ. ಪ್ರಕೃತೇರ್ ಗುಣ ಸಮ್ಮೂಢಾಃ ಸಜ್ಜಂತೆ ಗುಣ ಕರ್ಮಸು ತಾನ ಕೃಷ್ಣವಿದೋ ಮಂದಾನ್ ಕೃಷ್ಣವಿನ್ನ ವಿಚಾಲಯೇತ್. ಗುಣಗಳ ಕಾರ್ಯಾಚರಣೆಯಿಂದ ಭ್ರಮೆಗೊಂಡವರು ತಮ್ಮ ಕರ್ಮಗಳ ಫಲಿತಾಂಶಗಳಿಗೆ ಆಕರ್ಷಿತರಾಗುತ್ತಾರೆ. ಆದರೆ ಆ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಜ್ಞಾನಿಯು ಅಂತಹ ಅಜ್ಞಾನಿಗಳ ಮನಸ್ಸನ್ನು ಕಳವಳಗೊಳಿಸಬಾರದು. ಈ ಒಂದು ಶ್ಲೋಕ ಒಂದು 26ನೇ ಶ್ಲೋಕದಲ್ಲೂ ಸಹ ಹೇಳಿದ್ರು. ವಿಜಯಲಕ್ಷ್ಮಿ ಅವರು ಇದಕ್ಕೆ ಆನ್ಸರ್ ಮಾಡ್ತೀರಾ? ಹ್ಮ್ ಇಲ್ಲಿ ಅಜ್ಞಾನಿ ಆದವನು ಏನ್ ಮಾಡ್ತಾನೆ ಅಂದ್ರೆ ಈಗ ಅವನು ಪೂರ್ತಿ ತಂದು ಇದನ್ನ ನಿಜವಾದ ಒಂದು ಸತ್ಯವನ್ನ ತಿಳಿದೇ ಇಲ್ಲಮ್ಮ. ಅವನು ತಾನು ಯಾರು, ಈ ಶರೀರ ಆಮೇಲೆ ಮನಸ್ಸು ಬುದ್ಧಿ ಎಲ್ಲ ನಾನೇ ಅಂತ ತಿಳ್ಕೊಂಡು ಪೂರ್ತಿ ಅಜ್ಞಾನದಲ್ಲೇ ಸಿಲುಕ್ ಬಿಟ್ಟಿರ್ತಾನೆ. ತನಗೆ ತಿಳಿದಂತ ಕೆಲಸಗಳನ್ನೆಲ್ಲ ಕರ್ಮಗಳನ್ನೆಲ್ಲ ಅವನು ಸಮಾಜದಲ್ಲಿ ಮಾಡ್ತಿರ್ತಾನೆ. ಯಾವುದೇ ಅವು ಕೆಲವೊಂದು ಸಮಾಜದಲ್ಲಿ ಮಾಡ್ತಕ್ಕಂತ ಕೆಲಸಗಳು ಅವುಗಳು ತನ್ನಲ್ಲೇ ತನಗೆ ಸರಿ ಅನಿಸ್ತವಮ್ಮ. ಹೀಗಾಗಿ ಅವನೇನ್ ಮಾಡ್ತಾನೆ, ಪೂರ್ತಿ ಅಜ್ಞಾನದಲ್ಲೇ ಇರ್ತಾನೆ. ಆ ಪ್ರಪಂಚದ ಒಂದು ಸಂಪೂರ್ಣವಾದಂತ ಆ ಚಟುವಟಿಕೆಗಳಲ್ಲಿ ಅವನು ತನ್ಮಯನಾಗಿರೋದ್ರಿಂದ, ಅದರಲ್ಲಿ ಆಸಕ್ತಿಯನ್ನ ಆಗಿರೋದ್ರಿಂದ ಆ ಕೆಲಸ ಮಾಡುವದ ಒಂದು ಕರ್ತವ್ಯನೂ ಸಹಿತ ಆ ಕೆಲಸಗಳು ಒಂದ್ ರೀತಿ ಕೆಳಮಟ್ಟದ್ದು ಆಗಿರ್ತಾವಮ್ಮ. ಆದ್ರೂ ಅವನಿಗೆ ಏನ್ ಅನಿಸ್ತೈತಿ, ತಾನ್ ಮಾಡೋದೇ ಸರಿ ಅನಿಸ್ತಾ ಇರ್ತೈತಿ. ನೆಕ್ಸ್ಟ್ ಅವನಿಗೆ ಈಗ ಈಗ ಏನ್ ಸಮಾಜದಲ್ಲಿ ಸಜ್ಜನರು ಇರ್ತಾರೆ. ಈಗ ಭಗವಂತನ ಒಂದು ಅವರು ಈ ಸತ್ಸಂಗದಲ್ಲೇ ನಡೀತಾ ಇರ್ತಾರೆ. ಆ ಭಗವಂತನ ಕೆಲಸಗಳಲ್ಲಿ ಮಾಡ್ತಾ ಇದ್ದವ್ರಿಗೂ ಸಹಿತ, ಅವರ ಆಚರಣೆಯನ್ನ ಆಚರಿಸುವವರಿಗೂ ಸಹಿತ ಆ ಅಜ್ಞಾನಿಗೆ ಸರಿ ಬರೋದಿಲ್ಲ. ಅವರನ್ನ ಒಂಥರ ಸರಿಯಾಗಿ ಅರ್ಥನ ಮಾಡ್ಕೊಳ್ಳೋದಿಲ್ಲ. ಈ ರೀತಿ ಇರೋಂತ ಅಜ್ಞಾನಿಯನ್ನ ಈ ಪೂರ್ತಿ ಜ್ಞಾನಿ ಆದವನು, ಅಂದ್ರೆ ತಾನು ಯಾರು ಅಂತ ತಿಳ್ಕೊಂಡಂತ ಆತ್ಮ ಜ್ಞಾನಿ ಆದವನು ಇಂಥ ಆ ಅಜ್ಞಾನಿಗಳ ಮನಸ್ಸನ್ನ ಯಾವತ್ತು ಕಳವಳಗೊಳಿಸಬಾರ್ದು, ಅಂದ್ರೆ ಕೆಡಿಸಬಾರ್ದು ಅಂತ ಹೇಳ್ತಾರಮ್ಮ. ಆದ್ರೆ ಈಗ ಅಜ್ಞಾನಿಗೆ ಮತ್ತೆ ಜ್ಞಾನಿ ಹೇಳ್ದ ಇನ್ಯಾರು ಹೇಳ್ಬೇಕು ಅಲ್ವಾ? ಇದು ಒಂದು ನನಗೆ ಈಗ ನಾವೆಲ್ಲ ನಾವು ತಿಳ್ಕೊಂತ ಇರೋದ ಈ ಜ್ಞಾನದ ಮೂಲಕ ನಮ್ಮ ಅಜ್ಞಾನವನ್ನ ಹೋಗ್ಬೇಕು ಅನ್ನೋ ಒಂದು ಅರ್ಥದಲ್ಲಿ ನಾವು ತಿಳ್ಕೊತಾ ಇದ್ದೇವೆ. ಈ ವಿಚಿತ್ರ ಅನ್ಸಾಕತೈತಮ್ಮ. ಅವನು ಯಾಕೆ ಅವನ ಮನಸ್ಸನ್ನ ಕೆಡಿಸ್ಬಾರ್ದು, ಅವನಿಗೆ ಯಾಕೆ ತಿಳುವಳಿಕೆ ಕೊಡಬಾರ್ದು ಅಂತ ಅಲ್ವಾ? ಹಾಗೆ ಯಾವಾಗ್ಲೂ ಹಾಗಾಗಿ ನಮ್ಗೆ ಈ ಜ್ಞಾನಗಳು ನಮ್ಗೆ ಹರಿದು ಬಂದಿರೋದಕ್ಕೆ ನಾವು ಇಲ್ಲಿ ಈ ವಿಚಾರಣೆಯನ್ನೆಲ್ಲ ಮಾಡ್ತಾ ಇರೋದು. ನಮ್ಗೆ ಈ ಋಷಿಮುನಿಗಳು ಜ್ಞಾನವನ್ನು ಕೊಡದೇ ಇದ್ದಿದ್ರೆ ನಮ್ಗೆ ಹೇಗ್ ಬರ್ತಾ ಇತ್ತು? ಇಲ್ಲಿವರೆಗೂ ಹರಿದು ಬರ್ತಾ ಇರ್ಲಿಲ್ಲ. ಸದ್ಗುರುಗಳೆಲ್ಲ ತಿಳಿಸಿ ಹೇಳ್ದೆ ಇದ್ದಿದ್ರೆ ನಾವು ಅಜ್ಞಾನದಲ್ಲೇ ಇರ್ತಾ ಇದ್ವಿ. ಇಲ್ಲ, ನಾವು ಒಂದ್ ಹಂತಕ್ಕೆ ಮೇಲಕ್ಕೆ ಏರ್ಬೇಕು ಅಂದ್ರೆ ನಮ್ಗೆ ಮಾರ್ಗದರ್ಶನವಾಗಿ ಒಬ್ರು ಯಾರಾದ್ರೂ ಬೇಕು ಅಲ್ವಾ? ಹೌದಮ್ಮ. ಇಲ್ಲ ಅಂತಂದ್ರೆ ಎಷ್ಟು ಜನ್ಮಗಳು ಕಳೆದ್ರು ನಾವು ಅಲ್ಲೇ ಕೂತಿರ್ತೀವಿ. ಹೀಗೆ ಮೇಲೆತ್ತುವಂತಹವರು ಬೇಕು. ಮೇಲ್ಗಡೆ ಹೋದವರು ಕೆಳಗಡೆ ಇರೋರ್ನ ಕೈ ಹಿಡಿದು ಮೇಲೆ ಕೆತ್ತಿದ್ರೆ ಅವರು ಬರ್ತಾರೆ. ಹಾಗಂದ್ಬಿಟ್ಟು ಅವ್ರನ್ನ ಇನ್ನು ಕೆಳಮಟ್ಟಕ್ಕೆ ಕುಗ್ಗಿಸ್ಬಾರ್ದು. ಅವ್ರನ್ನ ಚೀತು, ನೀವು ಮಾಡ್ತಾ ಇರೋ ಕೆಲ್ಸ ಸರಿ ಇಲ್ಲ ಅಂತ ಹೇಳ್ಬಾರ್ದು. ಯಾಕೆಂದ್ರೆ ಗೊತ್ತು, ಜ್ಞಾನಿ ಹಾಗೆ ಹೇಳಲ್ಲ. ಯಾಕೆ ಅಂದ್ರೆ ಅವರು ಗುಣಗಳು ಹಂಗ್ ಮಾಡಿಸ್ತಾ ಇದೆಯಪ್ಪ, ಅದಕ್ಕೆ ಹಂಗ್ ಮಾಡ್ತಾ ಇದಾರೆ. ಅವರು ನಂತರನೇ ಅವರು ಸಚ್ಚಿದಾನಂದ ಸ್ವರೂಪಿಗಳೇ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅವ್ರ ಗುಣಗಳು ಹೆಂಗ್ ಆಡಿಸುತ್ತೋ ಹಂಗ ಆಡ್ತಾ ಇದಾರಷ್ಟೇ. ಈಗ ದುರ್ಯೋಧನನು ಸಹಿತ ಅಷ್ಟೇ ಅಲ್ಲಮ್ಮ, ಅವನಿಗೂ ಗೊತ್ತಿರ್ತೈತಿ. ತಾನ್ ಮಾಡ್ತಾ ಇರೋದು ಅಧರ್ಮ ಅನ್ನೋದು ಗೊತ್ತಿರ್ತೈತಿ. ಆದ್ರೂ ಹೇಳ್ತಾನ ಕೃಷ್ಣನಿಗೆ, ನಾನ್ ಮಾಡೋದು ಅಧರ್ಮ ಅನ್ನೋದು ಗೊತ್ತು ಕೃಷ್ಣ, ಅದ್ ನಾನ್ ಏನ್ ಮಾಡ್ಲಿ, ನನಗ ಆ ಧರ್ಮದ ದಾರಿಲಿ ನಡೆಯಕ್ ನನಗ್ ಮನಸ್ಸೇ ಬರ್ತಾ ಇಲ್ಲ. ಅವನಿಗೆ ಎಷ್ಟೊಂದು ಆ ತ್ರಿಗುಣಗಳು ಎಲ್ಲ ಸೇರ್ಕೊಂಡ್ಬಿಟ್ಟಿರ್ತಾವು. ಸುತ್ತಲೂ ಅದೇ ವಾತಾವರಣ ಇರೋದ್ರಿಂದ ಅವನ್ ಆ ರೀತಿ ಆಗಿರ್ಬಹುದಲ್ಲಮ್ಮ. ಹೌದು. ಹಾಗೆ ಅವನಿಗೆ ಆ ಮನಸ್ಸನ್ನ ಮೀರೋದಕ್ಕೆ ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಗೊತ್ತು, ಅವನು ಗುರುಕುಲದಲ್ಲಿ ಅವನು ಬೆಳೆದವನೇ ಅಲ್ವಾ, ಎಲ್ಲವನ್ನೂ ತಿಳ್ಕೊಂಡಿರ್ತಾನೆ. ಅವನು ರಾಜನೇ, ಅವನಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಆಗಿರುತ್ತೆ. ಆದ್ರೂ ಅಷ್ಟು ಈ ಒಂದು
ರಜೋಗುಣ ಮತ್ತು ತಮೋಗುಣ ಅನ್ನೋದು ಅಷ್ಟು ಪ್ರಧಾನವಾಗಿ ಇರುತ್ತೆ. ಅವುಗಳು ಯಾವಾಗ ಪ್ರಧಾನವಾಗಿರುತ್ತೋ ಮನಸ್ಸನ್ನ ಗೊಂದಲಕ್ಕೊಳಿಸ್ಬಿಡಿಸುತ್ತೆ, ಮನಸ್ಸು ಕ್ಲೌಡಿ ಆಗೋಗ್ಬಿಡುತ್ತೆ. ಆವಾಗ ಬುದ್ಧಿಗೆ ಅವಕಾಶ ಸಿಗಲ್ಲ ನಿರ್ಧಾರ ಮಾಡೋದಕ್ಕೆ, ವಿವೇಕ ಅನ್ನೋದು ಜಾಗೃತ ಆಗಲ್ಲ. ಅದಕ್ಕೆ ಮನಸ್ಸನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ಅನ್ನೋದು. ಆ ಸ್ವಚ್ಛವಾಗಿ ಇಟ್ಕೊಂಡಾಗ ಸತ್ವಗುಣ ಆಗುತ್ತೆ. ಇದೆಲ್ಲ ಹೋಗ್ತಾ ಇದ್ದಾಗ ಅದು ಸತ್ವಗುಣ ಹೇಗೆ ಅಂದಾಗ ಸ್ವಚ್ಛ ಮಾಡೋದು ಹೇಗೆ ಅಂತಂದ್ರೆ ಈ ಕರ್ಮಯೋಗವನ್ನು ಮಾಡು ಅಂತ ಶ್ರೀಕೃಷ್ಣ ಹೇಳ್ತಾ ಇರೋದು. ಹೌದಮ್ಮ. ಕರ್ಮಯೋಗವನ್ನ ಮಾಡೋದ್ರಿಂದ ಸ್ವಚ್ಛ ಆಗತ್ತೆ. ಕರ್ಮಯೋಗ ಅಂತಂದ್ರೆ ಗೊತ್ತಿದೆ ಅಲ್ವಾ ನಿಮ್ಗೆ ಇವಾಗ? ಹಾ ಅಂದ್ರೆ ಈಗ ಫಲಾಪೇಕ್ಷೆ ಹೇಳ್ತೀನಿ ಇಲ್ಲದೆ ನಿಸ್ವಾರ್ಥತೆಯಿಂದ ಮಾಡುವಂತಹ ಮಾಡು. ಕರ್ಮಗಳೇ ಕರ್ಮ ಯೋಗ. ಹಾಗೆ ಮಾಡೋದ್ರಿಂದ ಎಲ್ಲ ಶುದ್ಧವಾಗತ್ತೆ. ಮನಸ್ಸಿನಲ್ಲಿರುವ ವಾಸನೆಗಳೆಲ್ಲ ವಾಸನಾ ಬೀಜಗಳೆಲ್ಲ ಕ್ಷಯವಾಗಿ ಹೋಗುತ್ತೆ. ಅವಾಗ ಶುದ್ಧತೆ ಬರುತ್ತೆ. ಅವಾಗ ಆತ್ಮಜ್ಞಾನ ಅನ್ನೋದು ಒಂದು ತಿಳಿದುಕೊಳ್ಳೋದಕ್ಕೆ ಸುಲಭವಾಗತ್ತೆ, ಮತ್ತೆ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಶ್ರವಣ ಮಾತ್ರ ಕೇಳ್ಬಿಟ್ರೆ, ನೀನ್ ಆತ್ಮಸ್ವರೂಪಿ ಅಂತ ಕೇಳ್ಬಿಟ್ರೆ ನಾನು ಆತ್ಮಸ್ವರೂಪಿ ಅಂತ ಬಿಟ್ಟು ಅಲ್ಲಿ ಸ್ಥಿತವಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಕಲ್ಮಶವನ್ನೆಲ್ಲ ತೆಗಿಬೇಕು. ಅದಕ್ಕೋಸ್ಕರ ಈ ಕರ್ಮಯೋಗ ಮತ್ತೆ ಭಕ್ತಿ ಯೋಗ, ಧ್ಯಾನ ಇವೆಲ್ಲ ಶುದ್ಧಿ ಕಾರ್ಯವನ್ನು ಮಾಡುವಂತಹವು. ಅದಕ್ಕೆ ಜ್ಞಾನಿಯಾದವನು ಬೇರೆಯವ್ರನ್ನು ಸಹ ಎತ್ತಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ರಿಗೂ ಸ್ಪಷ್ಟತೆ ಗೊತ್ತಾಯ್ತಲ್ವಾ? ಅಥವಾ ಇನ್ನೇನಾದ್ರೂ ನಿಮ್ಮ ಒಂದು ಅನುಭವಗಳನ್ನ ಹಂಚ್ಕೊಳ್ಳೋದಾಗ್ಲಿ ಏನಾದ್ರೂ ಇದ್ರೆ ಹೇಳ್ಬಹುದು. ಒಮ್ಮೆ ಇದೇ ಸೆಕೆಂಡ್ ಇದ್ರಲ್ಲೇ ಈ ಶ್ಲೋಕದಲ್ಲಿ ಇದ್ರ ಅರ್ಥ ಏನ್, ಈ ಅಜ್ಞಾನಿ ಆದವನು ಏನ್ ಮಾಡ್ತಾನೆ ಅಂತ ಇಲ್ಲೊಂದು ಅದ್ರ ಭಾವಾರ್ಥ ಕೊಟ್ಟಿದಾರಮ್ಮ ಇಲ್ಲಿ. ಅಂದ್ರೆ ಈಗ ತಮಗೆ ದೇಹವು ದೊರೆತ ಭೂಮಿಯನ್ನು ಪೂಜಿಸುತ್ತಾರೆ ಮತ್ತು ಧಾರ್ಮಿಕ ವಿಧಿಗಳ ಔಪಚಾರಿಕೆಗಳೇ ಅಂತಿಮ ಅಂತ ಭಾವಿಸ್ತಾರೆ. ಸಾಮಾಜಿಕ ಕಾರ್ಯ, ರಾಷ್ಟ್ರೀಯತೆ, ಪರೋಪಕಾರಗಳು ಇವು ಐಹಿಕವಾಗಿ ಉಪಾಧಿಗಳಿಗೆ ಒಳಗಾದ ಕೆಲವು ಚಟುವಟಿಕೆಗಳು. ಇಂತಹ ಉಪಾಧಿಗಳ ಮೋಡಿಯಲ್ಲಿ ಸಿಕ್ಕು ಅವರು ನಿಜವಾಗ್ಲೂ ಯಾವಾಗ್ಲೂ ಐಹಿಕ ಕ್ಷೇತ್ರದಲ್ಲಿ ಕಾರ್ಯನಿರತರಾಗಿರುತ್ತಾರೆ. ಅಂದ್ರೆ ಅವರೆಲ್ಲ ಒಂದ್ ರೀತಿ ಅಜ್ಞಾನದಲ್ಲೇ ಬಂದ್ರು, ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಬೇಕಾಗಿಲ್ಲ ಅಂತ ಅರ್ಥ ಏನಮ್ಮ ಇದು? ಹೌದು. ಇವಾಗ ಉಪಾಧಿ ಅಂತಂದ್ರೆ ಏನು? ಉಪಾಧಿ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ದೇಹ, ಮನಸ್ಸು, ಬುದ್ಧಿ ಅನ್ನೋದೇ ಬುದ್ಧಿ, ಆತ್ಮನಿಗೆ ಉಪಾಧಿಗಳು. ಅದು ನಾನು ಅಂತ ಅದೇ ತಿಳ್ಕೊಂಡಾಗ, ದೇಹ ನಾನು ಅಂತ ಅಂದ್ಕೊಂಡಾಗ ನಾನು ನನ್ನ ದೇಹವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾನು ಕೆಲವು ವಿಷಯ ವಸ್ತುಗಳ ಬಗ್ಗೆ ರಾಗವನ್ನು ಹೊಂದಿರ್ತೀನಿ, ಕೆಲವು ವಿಷಯ ವಸ್ತುಗಳ ಬಗ್ಗೆ ದ್ವೇಷವನ್ನ ಹೊಂದಿರ್ತೀನಿ. ಅವರು ನನಗೆ ಸಂರಕ್ಷಣೆಯನ್ನು ಮಾಡ್ತಾರೆ ಅಂದ್ರೆ ಅವ್ರನ್ನ ಪ್ರೀತಿಸ್ತೀನಿ, ಇಲ್ಲ ನನಗೆ ತೊಂದರೆ ಕೊಡ್ತಾರೆ ಅಂದ್ರೆ ಅವರಿಂದ ದೂರ ಇರ್ತೀನಿ. ಹಾಗೆ ಇದು ಸಂಬಂಧಗಳಾಯ್ತು. ಬೇರೆ ವಸ್ತುಗಳು ಅಷ್ಟೇ ಹಾಗೆ ಚಟುವಟಿಕೆಗಳು. ಮನಸ್ಸು ಅಷ್ಟೇ. ಮನಸ್ಸು, ಬುದ್ಧಿ ನಾನು ಅಂತ ಅನ್ಕೊಂಡಾಗ್ಲೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ತೀವಿ. ಇವೆಲ್ಲವೂ ಇದು ಜ್ಞಾನಿ ಆದವನು ಇವೆಲ್ಲ ನಡೀತಾ ಇರೋದು ಈ ಒಂದು ದೇಹ, ಮನಸ್ಸು, ಬುದ್ಧಿಗಳ ಚಟುವಟಿಕೆ. ಅಂದ್ರೆ ಇಂದ್ರಿಯಗಳು, ಮನಸ್ಸು, ಬುದ್ಧಿಯಲ್ಲಿ ನಡೆಯುವ ಚಟುವಟಿಕೆಗಳು ಅನ್ನೋದು ಅವನಿಗೆ ಸ್ಪಷ್ಟತೆ ಇರುತ್ತೆ. ಇವಾಗ ನಾವು 28ನೇ ಶ್ಲೋಕದಲ್ಲಿ ತಿಳ್ಕೊಂಡ್ವಲ್ಲ, ಆ ಸ್ಪಷ್ಟತೆ ಅವನಿಗಿರುತ್ತೆ. ಹಾಗಾಗಿ ಅವನು ಅದಕ್ಕೆ ಯಾವುದು ಇಲ್ಲಿ ನಡೀತಾ ಇದೆ, ಅವನು ಗುಣಗಳಿಗೆ ಅನುಸಾರವಾಗಿ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ತಿಳ್ಕೊಳ್ತಾನೆ. ಅವನು ಯಾವುದೋ ಭೇದ ಭಾವವನ್ನು ಎಣಿಸಲ್ಲ ಬೇರೆಯವರಲ್ಲಿ. ಆದರೆ ಅದಕ್ಕೆ ಅಂಟ್ಕೊಂಡು ಕಾಮ್ಯ ಕರ್ಮವನ್ನು ಮಾಡುವಂತಹದ್ದು ಈ ಅಜ್ಞಾನಿಗಳು. ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ಈ ಉಪಾಧಿಯೇನೇ ನಾನು ಅಂತ ಅಂದ್ಕೊಂಡಿರೋರು ಕಾಮ್ಯ ಕರ್ಮಗಳನ್ನು ಮಾಡ್ತಾರೆ ಈ ಸಮಾಜದಲ್ಲಿ ಎಲ್ಲವೋ. ಹಾಗೆ ನಾನು ಈ ಅಧಿಕಾರವನ್ನ ನಾವು ಹೊಂದಬೇಕು, ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ನಾನು ಏನಾದ್ರೂ ಮಾಡ್ತೀನಿ ಅಂತಾರೆ. ಅದೆಲ್ಲ ಏನು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಂಗೆ ಈ ಅಧಿಕಾರ ಸಿಗ್ಲಿಲ್ಲ ಅಂತಂದ್ರೆ ನನ್ಗೆ ಆಗಲ್ಲ, ಆ ಅಧಿಕಾರ ಸಿಗ್ಬೇಕು ಅಂತಂದ್ರೆ
ನನ್ಗೆ ಏನಾದರೂ ಮಾಡೋದಕ್ಕೆ ರೆಡಿ. ನೋಡ್ತಿರಲ್ವ ಸಮಾಜದಲ್ಲಿ ಏನೇನು ನಡೆಯುತ್ತೆ. ಹೌದು ಹೌದು ಹೌದು. ಅದಕ್ಕೆ ಹಾಗೆ ನಡೀತಾ ಇದೆ. ಅದೆಲ್ಲ ಸ್ವರೂಪದಲ್ಲಿ ಯಾರು ಭೇದ ಇಲ್ಲ. ಅವ್ರಿಗೆ ತಿಳಿದೇ ಇರಲಿ, ಅವರು ಆತ್ಮಸ್ವರೂಪರೇ. ಆದರೆ ಇದೆಲ್ಲ ನಡೀತಾ ಇರೋದು ಗುಣಗಳಿಂದ, ಪ್ರಕೃತಿಯ ಗುಣಗಳಿಂದ ಈ ರೀತಿಯಾಗಿ ನಡೀತಾ ಇದೆ. ಅವರು ಒಂದೊಂದೇ ಹಂತವಾಗಿ ಹತ್ತಿದ್ರೆ ಅವರು ಸಹ ತಮ್ಮ ಸ್ವರೂಪವನ್ನ ತಿಳ್ಕೊಳ್ತಾರೆ. ಅದಕ್ಕೆ ಜ್ಞಾನಿಗಳು ಅದಕ್ಕೆ ಸಹಾಯ ಮಾಡಿ. ಮತ್ತೆ ಮೇಡಮ್, ಇದು ಯಾವುದೇ ಯಾರೇ ಏನೇ ಕರ್ಮ ಮಾಡಿದ್ರು ಅದು ಸಮಷ್ಟಿ ಮೇಲೂ ಕೂಡ ಪ್ರಭಾವ ಬೀರ್ತದೆ. ಈಗ ಎಲ್ಲೋ ಒಂದು ಸಮಷ್ಟಿಯಲ್ಲಿ ನಾವು ಯಾವ ಕರ್ಮ ಮಾಡಿದ್ರು ಅದು ಪ್ರಭಾವ ಬಿದ್ದೇ ಬೀಳುತ್ತೆ ಅನ್ಸುತ್ತೆ. ಆಮೇಲೆ ಇಲ್ಲಿ ಎಲ್ಲೋ ಒಂದು ಇಸ್ರೇಲ್ ಅಲ್ಲಿ ಅಥವಾ ಎಲ್ಲೋ ಯುದ್ಧ ಆದ್ರೆ ಒಂದು ಪ್ರಾಪಂಚಿಕವಾಗಿ ನಾವು ನೋಡಿದ್ರಾಗೆ ಆ ಕರ್ಮ ಏನಾಗುತ್ತೆ, ಎಲ್ಲಾ ದೇಶಗಳ ಮೇಲೂ ಬಿದ್ದೇ ಬೀಳ್ತದೆ. ಈಗ ಅಲ್ಲೆಲ್ಲೋ ಯುದ್ಧ ಆಯ್ತು, ನಮ್ ದೇಶದಲ್ಲಿ ಅಥವಾ ಎಲ್ಲಾ ಕಡೆನೂ ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಅಂತ ನೋಡ್ತೇವೆ. ಅಂದ್ರೆ ಯಾವ ಕರ್ಮನೇ ಆಗ್ಲಿ, ಆ ಭಯೋತ್ಪಾದಕರೇ ಆಗಿರ್ಬಹುದು, ದೇಶದಿಂದ ದೇಶ ಯುದ್ಧ ಆಗ್ಬೋದು, ವೈಮನಸ್ಸುಗಳು ಆಗ್ಬೋದು, ಆ ಯುದ್ಧಕ್ಕೆ ಇದಕ್ಕೆಲ್ಲ ತಕ್ಕ ಹಾಗೆ ದಾರಿ ತೋರಿಸ್ತಂತಹ ಜ್ಞಾನ ಕೊಡ್ಬೇಕಾದ್ರೆ ಒಬ್ಬ ಮಹಾಜ್ಞಾನಿ ಬೇಕಾಗ್ತದೆ. ಅಂತಹ ಮಹಾಜ್ಞಾನಿಗಳು ಸಿಗೋದು ಕಷ್ಟ ಅನ್ಸುತ್ತೆ. ಇಲ್ಲಿ ಅರ್ಜುನನಿಗೆ ಕೃಷ್ಣ ಸಿಕ್ಬಿಟ್ಟಿದ್ದಾನೆ, ದಾರಿ ತೋರಿಸ್ತಾ ಇದ್ದಾರೆ. ಅಂದ್ರೆ ಈ ಕರ್ಮಗಿಡ ಸಮಯಕ್ಕೆ ತಕ್ಕನ ಹಾಗೆ ಎಷ್ಟೊಂದು ಜನರು ಹೀಗೆ ಅಂದ್ರೆ ಮಹಾಜ್ಞಾನಿಗಳು ಬರ್ತಾರೆ ಅಲ್ವಾ. ಬರ್ತಾರೆ. ರಾಮಕೃಷ್ಣ ಪರಮಹಂಸರು ಬಂದ್ರು. ಯೇಸು ಕ್ರಿಸ್ತ ಎಷ್ಟು ರಿಫಾರ್ಮ್ಸ್ ಮಾಡಿರೋರು. ನಾವು ಈ ಆತ್ಮಜ್ಞಾನವನ್ನು ತಿಳ್ಕೊಂಡಿರಲ್ಲ, ಬೇರೆ ರಿಫಾರ್ಮರ್ಸ್ ಎಷ್ಟು ಜನ ಇದ್ರು, ಅವ್ರ ಎಲ್ಲನೂ ಸಹ ಎತ್ತಿ ಹಿಡಿಯುವಂತವ್ರೆ, ಧರ್ಮವನ್ನ ಎತ್ತಿ ಹಿಡಿಯುವಂತವ್ರೆ ಅಲ್ವಾ. ಹಿಂದೆ ರಾಜ ಮಹಾರಾಜರು ಅಷ್ಟೇ ಧರ್ಮಕ್ಕೋಸ್ಕರ ಎಷ್ಟು ಹೋರಾಡಿರುವಂತಹ ಇದ್ರಲ್ವಾ. ಅದೇ ಅಂತಹ ಒಂದು ಅಜ್ಞಾನಿಗಳಿಗೆ ಬರೋದು ಪರಮಾತ್ಮ ಕಾಲ ಕಾಲಕ್ಕೆ ಧರ್ಮವನ್ನ ಎತ್ತಿ ಹಿಡಿಯೋದಕ್ಕೆ ಆ ರೀತಿಯಲ್ಲಿ ಬರ್ತೀನಿ ಅಂತ ಸಹ ಹೇಳಿದಾರಲ್ವಾ. ಇದೆಲ್ಲ ಈ ಗುಣಗಳು ನಡೀತಾ ಇರೋ ಗುಣಗಳ ಪ್ರಭಾವದಿಂದ ಇದೆಲ್ಲ ನಡೀತಾ ಇವೆ, ಈ ಅಧರ್ಮಗಳು ನಡೀತಾ ಇವೆ. ಅದಕ್ಕೆ ತಿಳಿ ಹೇಳೋದಕ್ಕೋಸ್ಕರನೇ ಶ್ರೀಕೃಷ್ಣ ಬಂದಿರೋದು. ಹಾಗೆ ಶ್ರೀಕೃಷ್ಣ ಹೇಗೆ ದ್ವಾಪರ ಯುಗದಲ್ಲಿ ಬಂದು ಎಲ್ಲ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ನೋ, ಹಾಗೆ ಈಗ ಕಲಿಯುಗದಲ್ಲೂ ಆಗಾಗ್ಗೆ ಬರ್ತಾ ಇದೆ. ನಾವು ಸ್ವಲ್ಪ ಗುರುತಿಸ್ಕೊಳ್ತಾ ಇಲ್ಲ, ಕೆಲವ್ರನ್ನ ಗುರುತಿಸಿದೀವಿ ಅಷ್ಟೇ. ನಮ್ಮಲ್ಲೇ ಪ್ರತಿನಿತ್ಯ ಈ ಗುರು ಅನ್ನೋವಿನ ಉದ್ಭವ ಆಗ್ತಾ ಇರುತ್ತೆ. ನಮ್ಮಲ್ಲೇ ಈ ಏನು ದುರ್ಯೋಧನ, ಅರ್ಜುನ ಎಲ್ಲ ಇರೋದು ನಮ್ಮಲ್ಲೇನೆ ಉಂಟು. ಪ್ರತಿನಿತ್ಯ ನಾವು ಯಾವಾಗ ಕೃಷ್ಣನ ಒಂದು ಬರ್ಮಾಡ್ಕೊಂಡಾಗ ನಾವು ಅರ್ಜುನನಾಗಿ ನಾವು ಒಳ್ಳೆಯ ಕರ್ಮವನ್ನು ಮಾಡ್ತೀವಿ. ಕೃಷ್ಣನನ್ನ ನಾವು ಬಿಟ್ಟು ಹಾಕಿದಾಗ ನಾವು ದುರ್ಯೋಧನ ಆಗೋಗ್ತೀವಿ ಅಷ್ಟೇ ಅಲ್ವಾ. ಅರ್ಜುನನ ಹತ್ರ ಕೃಷ್ಣ ಇದ್ದ, ಅದಕ್ಕೆ ಅವನು ಜ್ಞಾನವನ್ನು ಪಡ್ಕೊಂಡ. ದುರ್ಯೋಧನ ಬೇಡ ನೀನು ಮಾಯಾವಿ, ನಂಗೆ ನಿನ್ನ ಬಲ ಬೇಡ, ನಿನ್ನ ಸೈನ್ಯ ಮಾತ್ರ ಕೊಡು ಅಂತ ಅಂದ್ಬಿಟ್ಟು ತಗೊಂಡ. ಅವನು ಅಜ್ಞಾನಿ. ಆದ್ರೆ ಅವನು ಸಹ ಅಲ್ಲಿ ತೋರ್ಸಿರೋದೇನು ಅಂದ್ರೆ ಮನುಷ್ಯನ ಒಂದೊಂದು ಹಂತಗಳ ಆತರ ಅಜ್ಞಾನದಿಂದ ಆಮೇಲೆ ಅರ್ಜುನ ಆದ. ಅರ್ಜುನನ್ಗೂ ಬೇಕಾದಷ್ಟು ಗೊಂದಲಗಳು, ಹೇಗೆ ಈ ಅಟ್ಯಾಚ್ಮೆಂಟ್, ಅಹಂಕಾರ ಮತ್ತೆ ಮಮಕಾರ ಇವುಗಳನ್ನೆಲ್ಲ ಹೇಗೆ ಹೋಗಿಸ್ಕೊಳ್ಳೋದು. ಆತ್ಮಜ್ಞಾನವನ್ನು ಕೊಟ್ರು, ನೀನು ಆತ್ಮಸ್ವರೂಪಿ ಅಂತ ಹೇಳಿದ್ರು. ಆಮೇಲೆ ನಿನ್ನಲ್ಲಿರುವ ಎಲ್ಲ ಕಲ್ಮಶಗಳು ಹೋಗ್ಬೇಕು, ವಾಸನೆಗಳೆಲ್ಲ ಹೋಗ್ಬೇಕು ಅಂದ್ರೆ ಈ ಕರ್ಮಯೋಗವನ್ನು ಮಾಡು ಅಂತಂದ್ರು. ಮುಂದೆ ಹೇಳ್ತಾರೆ ನೀನು ಧ್ಯಾನ ಮಾಡ್ಬೇಕು, ಧ್ಯಾನ ಯೋಗದಲ್ಲಿ ಹೇಳ್ತಾರೆ. ಆಮೇಲೆ ಭಕ್ತಿ ಯೋಗ ಬರುತ್ತೆ. ಹಾಗೆ ನೀನು ಪರಿಶುದ್ಧತೆಯನ್ನು ಹೊಂದಿದಾಗ ಅವನಿಗೆ ಅವಾಗ ಅನ್ಸುತ್ತೆ ಏನು ಪರಮಾತ್ಮನ ಒಂದು ನಿಜ ಸ್ವರೂಪವನ್ನು ನೋಡ್ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ವಿಶ್ವರೂಪವನ್ನ ನಾನು ನೋಡ್ಬೇಕಪ್ಪ,
ನೀನು ಮಹಾಜ್ಞಾನಿ ಅಂತ ಬಿಟ್ಟು ನನಗೆ ಗೊತ್ತಾಗೋ ಇದೆ, ನೀನು ಸಾಮಾನ್ಯ ಮನುಷ್ಯ ಅಲ್ಲ, ವಿಶ್ವರೂಪವನ್ನು ತೋರಿಸು. ಅದು ನನಗೆ ಅದಕ್ಕೆ ದಿವ್ಯ ಚಕ್ಷುಗಳನ್ನು ಕೊಟ್ಬಿಟ್ಟು, ಹ್ಮ್ ಅಂದ್ರೆ ದಿವ್ಯ ಚಕ್ಷು ಅಂತಂದ್ರೆ ಇದೇ ಆತ್ಮಜ್ಞಾನವೇ ಹಾ ಕೊಟ್ಟು ಒಂದು ವಿಶ್ವರೂಪವನ್ನ ತೋರಿಸ್ತಾರೆ. ನಾವು ದಿವ್ಯ ಚಕ್ಷುಗಳು ಕೊಟ್ರು ಅಂತಂದ್ರೆ ಅದು ಏನೋ ಒಂದು ಅಳವಡಿಸಿದ್ರು ಅಥವಾ ಏನೋ ಒಂದು ಮಾಯ ಮಂತ್ರ ಮಾಡಿದ್ರು ಅಂತ ಅನ್ಕೊಳ್ಳೋದಕ್ಕಿಂತ, ನಾವು ಈ ವೇದಾಂತವನ್ನು ಕಲಿತಾ ಇರುವಂತಹ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮಗೆ ದಿವ್ಯ ಚಕ್ಷುಗಳು ಅಂತಂದ್ರೆ ಇನ್ನೇನಿಲ್ಲ, ಆತ್ಮಜ್ಞಾನವೇ ದಿವ್ಯ ಚಕ್ಷುಗಳು. ಇವುಗಳನ್ನ ತಿಳ್ಕೊಳ್ತಾ ಇದ್ರೆ ನಮ್ಗೆ ಆ ಚಕ್ಷು ತೆರ್ಕೊಳ್ತಾ ಹೋಗ್ತಾ ಇದೆ ಅಲ್ವಾ. ಹ್ಮ್ ಹಾಗಾಗಿ ನಾವು ಎಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಸಮರ್ಥರಾಗ್ತೀವಿ ಹಂತ ಹಂತವಾಗಿ. ಮುಂದಿನ ಶ್ಲೋಕಕ್ಕೆ ಹೋಗೋಣವಾ? ಹಾ ಮೇಡಮ್. 30ನೇ ಶ್ಲೋಕ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ ನಿರಾಶಿರ್ನಿರ್ಮಮೋ ಭೂತ್ವ ಯುಧ್ಯಸ್ವ ವಿಗತ ಜ್ವರಃ. ಎಲ್ಲ ಕಾರ್ಯಗಳನ್ನು ನನಗೆ ಅರ್ಪಿಸಿ ನಿರಂತರವಾಗಿ ನನ್ನನ್ನು ಪರಮಾತ್ಮನೆಂದು ಧ್ಯಾನಿಸು. ಆಸೆ ಮತ್ತು ಸ್ವಾರ್ಥದಿಂದ ಮುಕ್ತನಾಗಿ ನಿನ್ನ ಮಾನಸಿಕ ದುಃಖದಿಂದ ಹೊರಬಂದು ಹೋರಾಡು. ಇಲ್ಲಿ ಪ್ರಶ್ನೆಯನ್ನ ನೋಡೋಣ. ಯಾರು ವಿಜಯಲಕ್ಷ್ಮಿ ಅವ್ರದ್ದಾಯ್ತಾ? ಇಂದ್ರಮ್ಮ ಅವರ ಹೇಳ್ತೀರಾ ಹಾ ಮೇಡಮ್. ಇದನ್ನ? ಈ ಶ್ಲೋಕ ಹೇಳಿ. ಶ್ರೀಕೃಷ್ಣ ಅರ್ಜುನಗೆ ಯಾವ ರೀತಿಯಲ್ಲಿ ಯುದ್ಧ ಮಾಡಲು ಹೇಳುತ್ತಿದ್ದಾರೆ. ಇಲ್ಲಿ ಆಧ್ಯಾತ್ಮ ದೃಷ್ಟಿಯಿಂದ ಇಲ್ಲಿ ಬಂದಿದೆ ಅನ್ಸುತ್ತೆ ಮೇಡಮ್. ನನ್ನಲ್ಲಿ ಎಲ್ಲಾ ಅಂದ್ರೆ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ. ಎಲ್ಲಾ ಕರ್ಮಗಳನ್ನ ಅಧ್ಯಾತ್ಮ ದೃಷ್ಟಿಯ ಮೂಲಕ ನನಗೆ ಅರ್ಪಣೆ ಮಾಡ್ಬಿಡು. ನನಗೆ ಅರ್ಪಣೆ ಮಾಡಿ ಮತ್ತೆ ಯಾವುದೇ ಒಂದು ಮೋಹ ಇಲ್ದಲೆ, ಮಮತೆ ಇಲ್ದಲೆ, ಅವರ ಒಂದು ಯಾವುದೇ ಉದ್ವೇಗಕ್ಕೆ ನೀನು ಒಳಗಡೆ ಆಗ್ದಲೆ ಯುದ್ಧ ಮಾಡು ಅಂತ ಇಲ್ಲಿ ಪರಮಾತ್ಮ ಹೇಳ್ತಿದ್ದಾರೆ. ಕರ್ಮ ಮಾಡುವುದಕ್ಕೆ ಸರಿಯಾದಂತಹ ಒಂದು ದಾರಿಯನ್ನ ಅರ್ಜುನನಿಗೆ ತಿಳಿಸ್ತಾ ಇದ್ದಾರೆ. ಇದು ಏನಂತಂದ್ರೆ, ನಿನ್ಗೆ ಏನೇ ಕೆಲಸ ಮಾಡು, ಏನೇ ಕರ್ಮ ಮಾಡು, ಅದನ್ನ ನನಗೆ ಮೊದಲು ಅರ್ಪಣೆ ಮಾಡಿಬಿಡು. ನಾವು ಊಟ ಮಾಡ್ಬೇಕಾದ್ರೆ ಮೊದಲೇ ದೇವರಿಗೆ ನೈವೇದ್ಯ ಮಾಡೋದೇ ಆಗ್ಲಿ, ಊಟ ಮಾಡ್ಬೇಕಾದ್ರೆ ಈಗಲೂ ಅಲ್ಪ ಸ್ವಲ್ಪ ಕಡೆ ಇನ್ನು ಒಂದು ಕಣ್ಣಿಗೆ ಹಿಂಗ್ ಮಾಡ್ಕೊಳ್ಳೋದು ಅಥವಾ ಹಿಂಗ್ ಮಾಡ್ಕೊಂಡು ಮೊದಲನೇ ತುತ್ತನ್ನು ಇಟ್ಕೊಳ್ತಕ್ಕಂಥ ಅಭ್ಯಾಸ ಇದೆ. ಅಂದ್ರೆ ಮೊದಲು ಅವನಿಗೆ ಅರ್ಪಣೆ ಮಾಡಿಬಿಟ್ರೆ ಇಲ್ಲಿ ಎಲ್ಲ ಕರ್ಮಗಳನ್ನು ಕೂಡ ನಮಗೆ ಪಾಲಿಗೆ ಬಂದಿದ್ ಪಂಚಾಮೃತ ಅಂತೇಳಿ ಇದ್ ಮಾಡಿ ಅದನ್ನ ದೇವರಿಗೆ ನಿವೇದಿಸ್ತಾ ಅಥವಾ ಕರ್ಮ ಮಾಡಿದ್ರೆ ಅದೆಲ್ಲ ನಮಗೆ ಒಳ್ಳೇದೇ ಮಾಡ್ತದೆ ಅಂತಕ್ಕಂಥ ಇದನ್ನ ಬರ್ತದೆ ಇಲ್ಲಿ. ಅದು ವಿರಾಟ್ ರೂಪನಿಗೆ ಅದಂತ ಪರಮಾತ್ಮನ್ಗೆ ಅರ್ಪಣೆ ಮಾಡ್ಬಿಡು. ನೀನ್ ಯಾವಾಗ ಒಂದು ಅರ್ಪಣೆ ಮಾಡಿದಂತ ಭಾವನೆ ನಿನ್ನಲ್ಲಿ ಬರ್ತದೆ, ಅದೆಲ್ಲ ಕೂಡ ಏನಾಗ್ತದೆ, ನಿನ್ಗೆ ಒಳ್ಳೇದೇ ಆಗ್ತದೆ. ಅದೆಲ್ಲ ಒಂಥರ ಫಲಾಪೇಕ್ಷೆಯನ್ನ ಬಿಟ್ಬಿಡು. ನೀನು ನಿನ್ ಕರ್ತವ್ಯನ ನೀನ್ ಮಾಡು. ಯಾವ ಒಂದು ಹೊಗಳಿಕೆಗೂ ನೀನು ಒಳಗಾಗ್ಬೇಡ, ಯಾವೊಂದು ಒಂದು ನಿಂದನೆಗೂ ಒಳಗಡೆ ಆಗ್ಬೇಡ. ನಿನ್ಗೆ ಮಮತೆಯನ್ನ ಕಳ್ಕೋ. ಮಮತೆಯಲ್ಲಿ ಇದನ್ನ ಅಳಿಸಾಕು ಅಂತ ಒಂದು ದೃಷ್ಟಿಯಿಂದ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ. ಅದೇ ನಮ್ಮ ನಿಜ ಜೀವನಕ್ಕೆ ಅಂಟಿಸ್ಕೊಂಡ್ರೆ ನಾವು ಏನೇ ಕೆಲಸ ಮಾಡ್ಬೇಕಾದ್ರೂ ಅದಕ್ಕೆ ಒಂದು ಫಲಾಪೇಕ್ಷೆ ಇಲ್ದಲೆ ಅದನ್ನ ಸರಿಯಾಗಿ ಮಾಡಿ ಮುಗಿಸಿದಾಗ ಯಾವ ಒಂದು ಇದನ್ನು ಸಿಕ್ಕಾಕೊಳ್ಳೋದಿಲ್ಲ ನಮ್ಗೆ. ಯಾವ್ದು ಒಂದು ಕೆಟ್ಟ ಭಾವನೆನೂ ಬರೋದಿಲ್ಲ, ಯಾವುದ್ರ ಮೇಲೆ ಮೋಹನೂ ಬರೋದಿಲ್ಲ, ಅದ್ರದ್ದು ಏನೇ ಒಂದು ಬಿಸಿನೂ ತಾಗೋದಿಲ್ಲ ನಮ್ಗೆ. ಅಂದ್ರೆ ಭಗವದರ್ಪಿತ ಆಗೋ ತಕ್ಷಣ ನಮ್ಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಕೆಟ್ಟ ಒಂದು ಭಾವನೆಗಳೇ ಆಗ್ಲಿ, ಒಂದು ನಿರಾಸಕ್ತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಮೋಹ ಇರ್ಬೋದು, ಅವೆಲ್ಲ ಕೂಡ ನಾಶವಾಗಿ ಹೋಗ್ತದೆ. ಪರಮಾತ್ಮನಿಗೆ ಮೊದಲು ಅರ್ಪಣೆ ಮಾಡು. ಇದನ್ನೆಲ್ಲ ಕರ್ಮವನ್ನ ನೀನು ಅಪೇಕ್ಷೆ ಮಾಡದಲೆ ನಾನೇ ನನ್ಗೆ ಅರ್ಪಣೆ ಮಾಡಿ ನೀನ್ ಮಾಡು ಅಂತೇಳಿ ಇಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಿದ್ದಾರೆ ಅನ್ಸುತ್ತೆ. ಮತ್ತೆ ಇನ್ನೇನ್ ಹೇಳ್ಬೋದು? ಆಯ್ತಾ, ಇವರು ಲಕ್ಷ್ಮೀಜಿ ಅವರು ಏನ್ ಹೇಳ್ತಾರ ನೋಡೋಣ. ಲಕ್ಷ್ಮಿ ಅವರು ಹೇಳ್ತೀರಾ? ಹಾ
ನಾವ್ ಏನ ಕೆಲ್ಸ ಮಾಡಿದ್ರುನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡಿದಾಗ ನಮಗಲ್ಲೇ ಒಂದ್ ಆಮ್, ಏನೋ ಒಂದು ಸ್ವಾರ್ಥ ಬುದ್ಧಿ ಆಗ್ಲಿ ಅಥವಾ ನನಗೇನೋ ತಿರುಗ್ ಬರ್ತತಿ ಅನ್ನೋದ್ ಇರಂಗಿಲ್ಲ ಅಮ್ಮ. ಅವಾಗ ನಮ್ ಮನಸ್ಸು ಶಾಂತ ಆಕೇತ್ರಿ, ಒಂದ್ ಆಸೆ ಅನ್ನೋದ್ ಬರಂಗಿಲ್ರಿ. ಅವಾಗ ಆಸೆ ಇರ್ಲಿಲ್ಲಕ್ರ ದುಃಖನೂ ಬರಂಗಿಲ್ರಿ. ದುಃಖ ಇರ್ಲಿಲ್ಲಕ್ರಲ್ಲೇ ಜಗಳ, ಆಮೇಲ್ ಮತ್ ಬ್ಯಾರೆ ಏನು ಮನಸ್ತಾಪ ಅನ್ನೋದ ಬರಂಗಿಲ್ರಿ. ಅದ್ರ ಸಲುವಾಗಿ ನನ್ನನ್ನೆಲ್ಲಾ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡು ಅಥವಾ ನನ್ನನ್ನ ನೆನಿಸ್ ಮಾಡು ಅಂತಂದ್ ಹೇಳಿ ಸೇವಾ ಮನೋಭಾವದಿಂದ ಮಾಡು ಅಂತಂದ್ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾ ಇದಾರ ಅಂತೇಳಿ ನನ್ಗ ಹಂಗ ಅನ್ನಿಸ್ತು ಅಮ್ಮ. ಧನ್ಯವಾದ. ಆ ರೀತಿಯಲ್ಲಿ ಧನ್ಯವಾದಗಳು. ಆ ರೀತಿಯಲ್ಲಿ ನಾವು ಕರ್ಮಗಳನ್ನ ಮಾಡಿದ್ರೆ ನಮ್ಗೆ ಯಾವ ಒಂದು ಈ ಕರ್ಮ ಬಂಧನಕ್ಕೆ ನಾವು ಒಳಗಾಗಲ್ಲ. ಅದಕ್ಕೋಸ್ಕರ ಆತರ ಬಂದು ನೀನು ಹೋರಾಡ್ಬೇಕು, ಕರ್ಮ ಬಂಧನಕ್ಕೆ ಸಿಕ್ಕಾಕೊಳ್ಳಲ್ಲ. ಯಾಕೆಂದ್ರೆ ಅವನಿಗೆ ಮಮಕಾರ ಅನ್ನೋದು ಬಂದಿದೆ. ಇಲ್ಲಿ ನಿರಾಶೆರ್ ನಿರ್ಮಮೋ ಅಂತ ಹೇಳ್ತಾ ಇದ್ದಾರೆ. ಆಶೆಯನ್ನು ಬಿಟ್ಬಿಡು, ಮತ್ತೆ ನಿರ್ಮಮೋ ಅಂದ್ರೆ ಮಮಕಾರ ಬಿಡು. ಆಸೆಯನ್ನು ಬಿಟ್ಬಿಡು, ಮತ್ತೆ ಮಮಕಾರವನ್ನು ಬಿಟ್ಬಿಡು. ಇಲ್ಲಿ ಮುಖ್ಯವಾಗಿ ಆಸೆಯನ್ನು ಬಿಟ್ಬಿಡು ಅಂತಂದ್ರೆ, ಆಸೆ ಬಿಟ್ಬಿಟ್ಟು ನಾವು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾವುದೇ ಕರ್ಮವನ್ನು ಮಾಡ್ಬೇಕಾದ್ರೂ ಅದಕ್ಕೆ ಒಂದು ಫಲ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ಮಾಡ್ತೀನಿ ಅಂತ. ಆವಾಗ ಏನಾಗುತ್ತೆ? ದ್ವಂದ್ವ ಉಂಟಾಗುತ್ತೆ. ನಾವು ಎಲ್ಲೋ ಒಂದು ಫ್ಯೂಚರಲ್ಲಿ ಇರ್ತೀವಿ. ಅಂದ್ರೆ ಆ ಒಂದು ರಿಸಲ್ಟ್ ಯಾವಾಗ ಬರುತ್ತೆ, ಆ ಫಲ ಅನ್ನೋದು ಅದು ಏನಾಗುತ್ತೋ ಅಂತ ಆ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ಅದನ್ನ ಯೋಚನೆ ಮಾಡಬೇಡ. ಈಗ ಏನಾಗಬೇಕು ಅದನ್ನು ಮಾಡು. ನಿನ್ನ ಆಸೆ ಯಾವಾಗ ಇಟ್ಕೊಳ್ತೀಯೋ ನಿನ್ನ ಮನಸ್ಸು ಅಲ್ಲಿಗೆ ಚಲಿಸುತ್ತೆ. ಇಲ್ಲಿ ಮಾಡಬೇಕಾಗಿರುವಂತಹ ಕರ್ಮವನ್ನ ನೀನು ಶ್ರದ್ಧೆಯಿಂದ ಮಾಡಲ್ಲ. ನೀನು ಯಾವಾಗಲೂ ವರ್ತಮಾನದಲ್ಲಿ ಇರುವಂತ ನಿರಾಶೆಯರ್ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾದ್ದು ಅಗತ್ಯವಾಗಿದೆ. ಮತ್ತೆ ನಿರ್ಮಮೋ ಮಮಕಾರವನ್ನ ಬಿಡ್ಬೇಕು. ಮಮಕಾರ ಅಂತಂದ್ರೆ ಏನು? ಅವನಿಗೇನು ಇವಾಗ ಮಮಕಾರ ಬಂದಿರೋದು? ನನಗೆ ನನ್ನ ತಾತ ಭೀಷ್ಮ, ಗುರುಗಳು, ದ್ರೋಣರು, ಇವರುಗಳನ್ನ ಹೆಂಗೆ ನಾನು ಸಂಹಾರ ಮಾಡೋದು? ನನಗೆ ಪಾಪ ಅನ್ನೋದು ಅಂಟ್ಕೊಳ್ಳುತ್ತೆ. ಅವರು ನನಗೆ ಎಷ್ಟು ಪ್ರೀತಿಯನ್ನು ತೋರಿಸಿದ್ದಾರೆ, ಎಂಥ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದಾರೆ, ಅಂಥವ್ರನ್ನ ನಾನು ಸಂಹಾರ ಮಾಡೋದು ಅಂದ್ರೆ ಏನು ಅಂತಬಿಟ್ಟು. ಆದ್ರೆ ಅವ್ರಿಗೆ ಯಾವ ಒಂದು ಬಾಧಕ ಇಲ್ಲ. ಅವರಿಬ್ಬರಿಗೂ ಸ್ಪಷ್ಟತೆ ಇದೆ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಎಲ್ಲಿ ಈ ಸಂಸ್ಥಾನಕ್ಕೋಸ್ಕರ ನಾನು ಬದ್ಧವಾಗಿದ್ದೀನಿ ಅಂತಂದ್ಬಿಟ್ಟು ಅವರು ಅದಕ್ಕೆ ನಿಷ್ಠಾವಂತರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಸಂಶಯ ಬಂದಿರೋದು ಈ ಅರ್ಜುನನಿಗೆ. ಅದನ್ನ ಶ್ರೀಕೃಷ್ಣ ನಿವಾರಣೆ ಮಾಡ್ತಾ ಇರೋದು. ನೀನ್ ಮಮಕಾರವನ್ನ ಯಾಕೆ ಇಟ್ಕೊಂಡಿದೀಯ ಅಂತಂದ್ರೆ, ಈ ಅಹಂಕಾರ ಅನ್ನೋದೇನೋ ದೇಹ ಮನಸ್ಸು ಬುದ್ಧಿಗಳು ನಾನು ಅಂತ ಅನ್ಕೊಳ್ಳುತ್ತೆ. ಇದ್ರ ಎಕ್ಸ್ಟೆನ್ಷನ್ ಮಮಕಾರ ಅನ್ನೋದು ಈ ಬಂಧುಗಳು, ನನಗೆ ಸೇರಿದಂತಹ ವಸ್ತುಗಳು, ಅಂದ್ರೆ ಈ ಆಸ್ಥಾನ ಸಂಸ್ಥಾನ ಆಗಿರಬಹುದು. ಇವಾಗ ನಾವು ಸಿಂಪಲ್ ಆಗಿ ನಾವು ಸಾಮಾನ್ಯ ಜನ, ಇವಾಗ ನನ್ನ ಕಾರು ಅಂತಿರ್ಬಹುದು, ಮನೆಯಲ್ಲಿ ಒಡವೆ ವಸ್ತುಗಳಿರ್ಬಹುದು, ನನ್ನ ಇದು ಸೀರೆ ಬಟ್ಟೆಗಳು, ಮನೇಲಿ ಪಾತ್ರೆಗಳು, ಪರಡಿಗಳು, ಬೇರೆ ವಸ್ತುಗಳು ಮನೇಲಿ ಇರುತ್ತಲ್ಲ, ಅವುಗಳ ಮೇಲೂ ನಮಗೆ ಮಮಕಾರ ಅನ್ನೋದಿರುತ್ತಲ್ಲ. ಈ ಅಹಂಕಾರ ಅನ್ನೋದು ಅವುಗಳಿಗೆಲ್ಲನೂ ಎಕ್ಸ್ಟೆಂಡ್ ಆಗಿರುತ್ತೆ. ಅವುಗಳಿಗೆಲ್ಲ ತೊಂದರೆ ಆದ್ರೂ ನನಗೆ ತೊಂದರೆ ಆಯ್ತು ಅಂದ್ಬಿಟ್ಟು ಅನ್ಕೊಳ್ತೀನಿ. ಅದನ್ನ ಬಿಡ್ಬೇಕು. ಅದನ್ನ ಬಿಟ್ಟಾಗ ಏನಾಗುತ್ತೆ, ಅದು ಹೇಗ್ ಬರುತ್ತೆ, ಹಿಂದಿನ ಒಂದು ಭೂತಕಾಲದ್ದು ಇವೆಲ್ಲ ಮಮಕಾರ ಅನ್ನೋದು ಹಿಂದಿನಿಂದ ಈ ರಾಗ ಅನ್ನೋದು ಬೆಳೆಸ್ಕೊಂಡ್ ಬಂದ್ಬಿಟ್ಟಿರ್ತೀವಿ. ಈಗ ಭೀಷ್ಮರ ಮೇಲೆ ದ್ರೋಣರ ಮೇಲೆ ಹಿಂದಿನ ವಾತ್ಸಲ್ಯ ತಾನೆ ಅವನಿಗೆ ಬಂದಿರೋದು. ಅದರಿಂದ ಅವನು ತುಂಬಾ ಗೊಂದಲಕ್ಕೆ ಒಳಗಾಗಿರುವಂತಹದ್ದು. ಹಾಗೆ ನಾವು ಎಲ್ಲ ವಸ್ತುಗಳ ಮೇಲೆ ಅಷ್ಟು ಮಮಕಾರ ಇಟ್ಕೊಂಡ್ಬಿಟ್ಟಿರ್ತೀವಿ. ಒಂದೇನಾದ್ರೂ ಹೋಯ್ತು ಅಂತಂದ್ರೆ ನಾನೇ ಹೋಗ್ಬಿಟ್ಟೆ ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಆದ್ರೆ ಹಾಗಲ್ಲ. ಅವಾಗ ನೀನು ಅದನ್ನು ಯೋಚನೆ ಮಾಡ್ತಾ ಇದ್ರೆ
ಇಲ್ಲಿ ಈಗ ವರ್ತಮಾನದಲ್ಲಿ ಕೆಲಸವನ್ನ ಮಾಡೋದಕ್ಕೆ ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಈಗ ನಿನಗೆ ಏನು ನಿಗದಿತ ಕೆಲಸ, ಏನು ಕರ್ಮ ಏನಿದೆ ಅದನ್ನ ಮಾಡು. ಹಿಂದಿನದನ್ನು ಯೋಚನೆ ಮಾಡಕ್ ಹೋಗ್ಬೇಡ, ಫಲವನ್ನು ಯೋಚನೆ ಮಾಡಕ್ ಹೋಗ್ಬೇಡ. ಮತ್ತೆ ಈ ರಾಗ ದ್ವೇಷಗಳಿಗೆ ಸಹ ನೀನು ಅಂಟ್ಕೊಳ್ಬೇಡ. ಈ ರಾಗ ದ್ವೇಷಗಳಾಗ್ಲಿ, ಈ ಫಲ ಏನೋ ದ್ವಂದ್ವಗಳು, ದುಃಖ ಅಥವಾ ಸುಖ, ಅದನ್ನು ಯೋಚನೆ ಮಾಡಿಕೊಂಡು ಇದ್ರೆ ನೀನು ಮಾಡುವಂತ ಕರ್ಮ ಸರಿಯಾಗಿ ಆಗಲ್ಲ. ಅದನ್ನ ನೀನು ಮಾಡು. ಅದಕ್ಕೋಸ್ಕರ ಅವನ್ನೆಲ್ಲ ಬದಿಗಿಟ್ಬಿಟ್ಟು ಹೋರಾಡು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನೇನಾದ್ರೂ ಹೇಳೋದಿದ್ಯಾ? ಮುಂದಿನ ಶ್ಲೋಕಕ್ಕೆ ಹೋಗೋಣ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಯಾರು ನನ್ನ ಈ ಬೋಧನೆಗಳನ್ನು ಅಗಾಧವಾದ ಶ್ರದ್ಧೆ ಮತ್ತು ಅಸೂಯೆಯಿಂದ ಮುಕ್ತವಾಗಿ ಪಾಲಿಸುತ್ತಾರೋ ಅವರು ಕರ್ಮದ ಬಂಧನದಿಂದ ಬಿಡುಗಡೆ ಹೊಂದುತ್ತಾರೆ. ಹೀಗೆ ಆಶ್ವಾಸನೆಯನ್ನ ಶ್ರೀಕೃಷ್ಣ ಕೊಡ್ತಾ ಇದ್ದಾರೆ. ಇದನ್ನು ಸ್ವಲ್ಪ ವಿವರವಾಗಿ ವಿವರಿಸ್ತೀರಾ ವಿಜಯಲಕ್ಷ್ಮಿಯವರು? ಇಂತಹ ವ್ಯಕ್ತಿಗಳು ಎಲ್ಲ ಕರ್ಮಗಳಿಂದ ಬಿಡುಗಡೆ ಪಡೆಯುತ್ತಾರೆ ಎಂದು ಶ್ರೀಕೃಷ್ಣ ತಿಳಿಸಿದ್ದಾರೆ. ವಿಜಯಲಕ್ಷ್ಮಿ ಅವರು ಇದ್ದೀರಾ? ನನ್ನ ಹೆಸರು ಇದ್ರಮ್ಮ. ನೀವು ಸರಿ, ಯಾರಾದ್ರೂ ಹೇಳಿ. ವಿಜಯಲಕ್ಷ್ಮಿ ಅವ್ರಿಗೆ ಆಗ್ತಾ ಇಲ್ವೋ ಏನೋ. ಲಕ್ಷ್ಮಿ ಅವ್ರೆ ಹೇಳಿ, ಸ್ಟಾರ್ಟ್ ಮಾಡಿ. ಹಾ ಅಮ್ಮ. ಇವಾಗ ನಾನು ಆವಾಗ್ಲೇ ಅಂದೆ ಅಮ್ಮ, ಕರ್ಮ ಅಂದ್ರೆ ಕೆಲಸ ಅಂತ ಹೇಳಿ. ಈಗ ಶ್ರೀಕೃಷ್ಣ ಪರಮಾತ್ಮ ಆಗಲ್ ಹೇಳ್ದಂಗ ಯಾವಾಗ ನಾವು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಮಾಡ್ತೇವಲ್ರಿ, ಅವಾಗೆಲ್ಲ ನಾವು ಕೃಷ್ಣನ್ಗ ಅರ್ಪಣೆ ಮಾಡೋದ್ರಿಂದ ನಮ್ದು ನಾವು ಹೆಚ್ಚಿಂದ ಹೆಚ್ಚು ಅವಾಗ ನಮ್ಗ್ ಸ್ವಾರ್ಥ ಬುದ್ಧಿ ಇರಂಗಿಲ್ಲ, ಅಸೂಯೆ ಅನ್ನೋದ್ ಇರಂಗಿಲ್ಲ, ಏನು ಒಟ್ಟ ಕೆಟ್ಟ ಭಾವನೆಗಳು ಏನು ಬರಂಗಿಲ್ಲ ಅಮ್ಮ. ಅವಾಗ ಯಾವಾಗ ಕೆಟ್ಟ ಭಾವನೆ ಬರಂಗಿಲ್ಲ, ನಮ್ದು ಕರ್ಮ ಎಲ್ಲಾ ಕೃಷ್ಣಾರ್ಪಣ ಮಸ್ತುನ ಆಗ್ಬಿಟ್ಟಿರ್ತೈತಿ. ಅದ್ರಿಂದ ನೀ ಬಂಧನದೊಳಗ್ ಇರಂಗಿಲ್ಲ, ನೀ ಮಾಡಾ ಕೆಲ್ಸ ಎಲ್ಲಾ ನನಗ್ ಅರ್ಪಣೆ ಆಗಿರ್ತಾವ, ಯಾಕಂದ್ರ ಅವ್ ಒಳ್ಳೆ ಕೆಲಸ ಇರ್ತಾವು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾ ಇದಾರ ಅಂತ ಹೇಳಿ ನನಗ್ ಹಂಗ ಅನಿಸ್ತಮ್ಮ. ಈಗ ನೀವಾಗ್ಲಿ ಅಥವಾ ವಿಜಯ್ ಭಾವ ಅಥವಾ ನಮ್ ಗುರುಜಿ ಪ್ರಭು ಗುರುಜಿ ಎಲ್ಲಾರು ಆಗಿರ್ಬೋದ್ರಿ, ಯಾವಾಗ್ಲೂನು ಅವ್ರ ಕೆಲ್ಸ ಅವ್ರ ತಮ್ ಸ್ವಂತ ಕೆಲ್ಸಕ್ ಇಂಪಾರ್ಟೆನ್ಸ್ ಕೊಡ್ದನ ನನ್ಗಿದ್ ಕಾರ್ಯ ಮಾಡೋದೈತಿ ಅಂತ ಹೇಳಿ ಯಾವಾಗ ನೀವ್ ಇದೆಲ್ಲಾ ಕಾರ್ಯದೊಳಗ ಮುಂದ್ ಬರ್ತಾ ಇದೀರೋ ಅವಾಗ ನಿಮ್ದ ಎಲ್ಲಾ ಹೆಚ್ಚು ಕಡಿಮೆ ಕರ್ಮ ಎಲ್ಲಾ ಕೃಷ್ಣನ್ಗ ಮುಟ್ತೈತ್ರಿ. ಅದರಿಂದ ಕೃಷ್ಣ ಬೇರೆ ಅಲ್ಲ, ನೀವ್ ಬೇರೆ ಅಲ್ಲ ಅನ್ನಂಗ ಆಗ್ತೀರಿ ಅಂತ ಹೇಳಿ ನನಗ್ ಹಂಗ ಅನ್ನಿಸ್ತವಮ್ಮ. ಹಲೋ. ಅಲ್ಲ, ಇಲ್ಲಿ ಯಾರು ಮಾಡ್ತಾ ಇದಾರೋ ಅಂತವರು ಬಂಧನದಿಂದ ಬಿಡುಗಡೆ ಹೊಂದುತ್ತಾರೆ. ನಾನು ಒಂದ್ ಎಕ್ಸಾಂಪಲ್ ಅಂತ ಹೇಳಿ ಅಂದೆ ಅಮ್ಮ, ಅದು ಆತರ. ಅದೇ ಗೊತ್ತಾಯ್ತು. ಆದ್ರೆ ಗುರುಜಿ ಜೊತೆಗೆ ಸರ್ ಜೊತೆಗೆ ನನ್ ಸೇರಿಸ್ಬೇಡಿ, ಅವಾಗ ನಾನು ಕಾನ್ಶಿಯಸ್. ನನ್ಗ ಹಂಗ ಅನ್ನಿಸ್ತಮ್ಮ. ಯಾಕಂದ್ರೆ ಎಲ್ಲಾ ಕೆಲ್ಸ ಬಿಟ್ಟು ನೀವು ನಮ್ಗೋಸ್ಕರ ನಾವ್ ಏನೇನೆಲ್ಲಾ ಕೆಲ್ಸ ಮಾಡ್ಕೊಂತ ಕ್ಲಾಸ್ ಅಟೆಂಡ್ ಮಾಡ್ತಿರ್ತೇವ್ರಿ, ಅದ್ಬಿಟ್ ನೀವು ನಮ್ಗೋಸ್ಕರನ ಇದ್ ಕ್ಲಾಸ್ ಎಷ್ಟೆಲ್ಲಾ ಹಿಡ್ಕೊಂಡು ಒಂದ್ ಮಿನಿಮಮ್ 4-5 ತಾಸ್ ಕುಂದ್ರಬೇಕಾಗ್ತೈತ್ರಿ. ನಿಮ್ ಟೈಮು ನಿಮ್ ಎಲ್ಲಾ ಏನೇನ್ ಕೆಲ್ಸ ಇರ್ತಾವ ಅವನ್ನೆಲ್ಲಾ ಬಿಟ್ಟು ಇದ್ ಕಾರ್ಯ ಮಾಡ್ತಾ ಇದೀರಿ ಅಂತ ಹೇಳಿದ್ರ
ಒಂದ್ ಕೃಷ್ಣಂದ ಇದ್ರಿಂದ ಮಾಡ್ತಿರ್ತಿರಲ್ಲ ಅದ್ರಿಂದ ಆತರ ಅನಿಸ್ತಮ್ಮ ನನಗ. Yes. ನಿಮ್ಮ ದೊಡ್ಡತನ ಅಷ್ಟೇ. ಹಾಗೆ ಯಾರು ಅಸೂಯೆ ಅಂತಂದ್ರೆ ನಾವು ಹೇಗೆ ತೆಗೆದುಕೊಳ್ಬೇಕು ಅಂತಂದ್ರೆ ಒಂದು ತರ್ಕ ಮಾಡದೆ ನಾವು ಕೆಲಸ ಮಾಡಬೇಕು ಅಂತ ಬಿಟ್ಟು. ಇನ್ನು ನೀವಿಬ್ರು ಏನಾದ್ರು ಹೇಳೋದಿದ್ರೆ ಹೇಳಿ, ಇಂದ್ರಮ್ಮ ಅವರ ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ ಅವರು ಫ್ರೀ ಆಗಿದ್ರೆ ಹೇಳಿ, ಇಲ್ಲ ಅಂತಂದ್ರೆ ಇಂದ್ರಮ್ಮ ಅವರ ನಿಮ್ಗೇನ್ ಅನ್ಸುತ್ತೆ ಅದನ್ನ ಹೇಳಿ. ಇದ್ರ ಮೇಲೆ ಈ ಶ್ರದ್ಧೆ ಅನ್ನೋದ್ರ ಮೇಲೆ ಸ್ವಲ್ಪ ಬೆಳಕು ಚೆಲ್ಲಿ. ಅಂದ್ರೆ ಈ ಒಂದು ಯಾವುದೇ ಒಂದು ಅರ್ಪಿತ ಭಾವದಿಂದ ಕೆಲಸ ಮಾಡಿದ್ರೆ ಅವರು ಬಂಧನದಿಂದ ಹೊರಗಡೆ ಬರಬಹುದು. ಅಂದ್ರೆ ಏನೇ ಒಂದು ಶಾಸ್ತ್ರ ಗೊತ್ತಿಲ್ಲದಿದ್ರು ಕೂಡ ಕೆಲಸ ಮಾಡುವವನಿಗೆ ಶ್ರದ್ಧೆ ಇದ್ರೆ ಅವನಿಗೆ ಇದ್ರ ಒಂದು ಜ್ಞಾನ ಇಲ್ಲ, ಶ್ರದ್ಧೆ ಇಲ್ಲ, ಆದ್ರೂ ಅವನಿಗೆ ಒಂದು ಅವನು ಯಾವ ವರ್ಣಕ್ಕೆ ಸೇರಿರ್ಲಿ ಅಂದ್ರೆ ಅವನು ಬ್ರಾಹ್ಮಣ ಆಗಿರ್ಲಿ, ಶೂದ್ರ ಆಗ್ಲಿ, ಕ್ಷತ್ರಿಯ ಆಗಿರ್ಲಿ, ಯಾವುದೇ ವರ್ಣಕ್ಕೂ ಸೇರಿದ್ರು ಚಿಂತೆ ಇಲ್ಲ. ಆದ್ರೆ ಅವನಿಗೆ ಶ್ರದ್ಧೆ ಇರ್ಬೇಕು. ಶ್ರದ್ಧೆ ಇದ್ರೆ ಮಾತ್ರ ಅವನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವ್ ಹೇಳ್ಬೇಕಂದ್ರೆ ಅವ್ನು ಯಾವುದೇ ಡಾಕ್ಟರ್ ಹತ್ರ ಹೋಗಿ ಏನೇ ಮೆಡಿಸಿನ್ ತಗೊಂಡ್ರು ಅವ್ನು ಕೊಟ್ಟಂತ ಮೆಡಿಸಿನ್ಗೆ ಅವನಿಗೆ ನಂಬಿಕೆ ಇರ್ಬೇಕು. ಇದನ್ನ ಹಾಕೊಂಡ್ರೆ ನನ್ಗೆ ವಾಸಿ ಆಗ್ತದೆ, ಇದೇ ಡಾಕ್ಟರ್ ಆಗ್ಬೇಕು, ಇಲ್ಲೇ ಮೆಡಿಸಿನ್ ಕೊಡ್ಬೇಕು, ಅಥವಾ ನನ್ಗೊಂದು ಇದು ಹಾಕ್ಬಿಡಿ ಅಂತ ಹೇಳ್ತಿರ್ತಾರೆ. ಕೆಲವರು ಗ್ಲೂಕೋಸ್ ಹಾಕ್ಬಿಡಿ ನನ್ಗೆ ಅಂತಿರ್ತಾರೆ, ಅಂತ ನಂಬಿಕೆನೂ ಇರುತ್ತೆ. ಕೆಲವರು ಮಾತ್ರೆ ಕೊಡಿ ಅಂತಿರ್ತಾರೆ. ಕೆಲವು ಪೇಷಂಟ್ ಬೇರೆ ತಮ್ಮದೇ ಆದಂತ ಒಂದು ನಂಬಿಕೆ ಏನಿರ್ತದೆ, ಶ್ರದ್ಧೆಯಿಂದ ತಗೊಳ್ತಾರೆ. ಹಂಗಾಗಿ ಅದು ವಾಸಿ ಆಗುವಂತ ಸಂಭವನೂ ಇರ್ತದೆ. ಇನ್ನೊಂದು ಒಳ್ಳೆ ಉದಾಹರಣೆ ಕೊಡ್ಬೇಕು ಇದಕ್ಕೆ ಶ್ರದ್ಧೆಗೆ ಅಂತ ಹೇಳಿದ್ರೆ, ಇದು ಒಬ್ಬ ತಾಯಿ ಮಗ ಇರ್ತಾರೆ. ತಾಯಿ ಮಗ ಅವಳನ್ನು ಸ್ಕೂಲ್ಗೆ ಹೋಗ್ಬೇಕಾಗಿರುತ್ತೆ, ತಾಯಿಗೆ ಕೆಲ್ಸ, ಹಂಗಾಗಿ ಅದು ದೂರದಲ್ಲೇ ಇರ್ತದೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಈ ಸ್ಟೋರಿ. ಬಟ್ ಆ ಮಗು ಏನ್ ಮಾಡುತ್ತೆ, ಅಮ್ಮ ನನ್ಗೆ ಹೆದರಿಕೆ ಆಗ್ತದೆ, ನಾನ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಧ್ಯಂತರದಲ್ಲಿ ಸ್ವಲ್ಪ ಕಾಡು ಬರ್ತಾ ಇರ್ತದೆ. ಕಾಡು ಬಂದಾಗ ಅಮ್ಮ ಹೇಳ್ತಾರೆ, ಇಲ್ಲ ನಿನ್ ಫ್ರೆಂಡೇ ಇದ್ದಾರೆ, ನಿನ್ ಅಣ್ಣ ಇದ್ದಾನೆ ಅಲ್ಲಿ ಕಾಡಲ್ಲಿ, ನೀನ್ ಹೋಗ್ಬೇಕಾರೆ ಗೋಪಾಲ ಅಂತ ಕೂಗು, ಗೋಪಾಲ ಬರ್ತಾನೆ ನಿನ್ಗೆ ಸ್ಕೂಲ್ವರೆಗೂ ನಿನ್ನನ್ನ ಬಿಟ್ಟು ಬರ್ತಾನೆ ಅಂತ ತಾಯಿ ಹೇಳ್ತಾಳೆ. ಒಂದು ನಂಬಿಕೆ ಮೇಲೆ ಆ ಮಗು ತಾನು ಬ್ಯಾಗ್ ಹಾಕೊಂಡು ಇದೆಲ್ಲ ತಗೊಂಡು ಬಾಕ್ಸ್ಗಳೆಲ್ಲ ತಗೊಂಡು ಅವನು ಆಟ ಆಡ್ಕೊಂತ ಅಲ್ಲಿ ಬಂತ ಕಾಡಿಗೆ ಎಂಟ್ರೆನ್ಸ್ ಆದ ತಕ್ಷಣ ಗೋಪಾಲ 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 ಅಂತ ಭಕ್ತಿಯಿಂದ ಕೂಗ್ತಾನೆ. ಅಕ್ಷರಲ್ಲೇ ಗೋಪಾಲ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ಇವರಿಗೆ ಸ್ಕೂಲ್ ವರ್ಗೂ ಆಟ ಆಡ್ಕೊಂತ ಮಾತಾಡ್ಕೊಂತ ಸ್ಕೂಲ್ಗೆ ಮುಟ್ಟಿಸ್ತಾನೆ ಅಂತ ಒಂದು ಕತೆ. ಅಂದ್ರೆ ಅಲ್ಲಿ ಗೋಪಾಲ ಬರೋದಿಲ್ಲ, ಗೋಪಾಲ ಇರೋದಿಲ್ಲ. ತಾಯಿಯ ಮಗು ಶ್ರದ್ಧೆಯಿಂದ ನಂಬಿಕೆಯಿಂದ ಅಲ್ಲಿ ಗೋಪಾಲ ಬರ್ತಾನೆ. ಆಗ ತಾಯಿ ಗೊತ್ತಾಗುತ್ತೆ ಒಂದ್ಸರಿ ಹೋಗ್ತಾಳೆ, ಗೋಪಾಲ ಬರೋದಿಲ್ಲ. ಆಗ ಒಂದು ಶ್ರದ್ಧೆನೇ ಮುಖ್ಯ ಅಂತ ಈ ಒಂದು ಸಣ್ಣ ಕಥೆಯಿಂದ ನಾವು ತಿಳ್ಕೋಬಹುದು. ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ, ಶ್ರದ್ಧೆಯಿಂದ ಎಲ್ಲ ಸಾಧ್ಯ, ನಂಬಿಕೆ ಇಟ್ರೆ ಅದು ಖಂಡಿತ ಅಸಾಧ್ಯ ಆಗುತ್ತೆ ಅನ್ಸುತ್ತೆ. ಆ ಸಂಕಲ್ಪವನ್ನ ನಾವು ಮಾಡಿಕೊಂಡ್ರು ಕೂಡ ಅದಕ್ಕೆ ಪ್ರತಿಫಲ ನಮಗೂ ಈಗ್ಲೂ ಸಿಗೋ ಸಂಭವ ಇದೆ. ಹೀಗಾಗಿ ರಾಮಕೃಷ್ಣ ಪರಮಹಂಸರ ಹತ್ರನೇ ಒಂದು ಇದು ಹೇಳ್ತಾರೆ ಸನ್ನಿವೇಶ. ಒಬ್ಬನು ಪಂಡಿತ, ಮಹಾಶಾಸ್ತ್ರ ಬಲ್ಲವನು, ಅದ್ವೈತ ತತ್ವಕ್ಕೆ ಒಳಪಟ್ಟವನು ಅಂತವನು ಅವ್ರ ಮನೆಗೆ ಒಂದು ಇವ್ರು ಹಾಲು ಕೊಡ್ಲಿಕ್ಕೆ ಒಬ್ಬ ನಿರಕ್ಷರ ಕುಕ್ಷ, ಅವನಿಗೆ ಎಂಥದ್ದು ಗೊತ್ತಿರೋದಿಲ್ಲ. ಆದ್ರೆ ಅವನಿಗೆ ಅದ್ಭುತ ಆದಂತಹ ಒಂದು ಶ್ರದ್ಧೆ ಇರ್ತದೆ ಆ ತಾಯಿಗೆ. ಅವಳು ದಿನ ಬಂದು ಕೊಟ್ಟಾಗ ಒಂದ್ಸರಿ ಮಳೆ ಬರ್ತದಂತೆ. ಮಳೆ ಬಂದಾಗ ಲೇಟ್ ಆಗ್ತದೆ ಬರೋದು. ಯಾಕಮ್ಮ ನೀನು ಬರೋದು ಲೇಟ್ ಆಯ್ತು ಅಂತ ಕೇಳ್ತಾನೆ. ಇದು ಗೊತ್ತಿರ್ಬೋದು ಎಲ್ಲರಿಗೆ, ಆದ್ರೂ ಹೇಳ್ತೀನಿ. ಅಧ್ಯಾತ್ಮದಲ್ಲಿ ಇದು ತುಂಬಾ ಹೇಳ್ತಾರೆ, ಹೇಳಿ. ಹೇಳ ಮೇಡಮ್, ಅದೇ ಮತ್ತೆ ಟೈಮ್ ಇದಾಗ್ತದೇನೆ? ಇಲ್ಲ ಇಲ್ಲ ಇಲ್ಲ, ಮುಂದೆ ಆ ಬ್ರಾಹ್ಮಣ ಪಂಡಿತ ಏನ್ ಮಾಡ್ತಿತ್ತ, ಅವನ್ ಬಂದು ಕೊಟ್ಟಾಗ ಹಾಲ್ನ ದಾರಿಯಲ್ಲಿ ಒಂದು ನದಿ ಇರ್ತದೆ. ಗಂಗೆನೇ ಇರ್ಬೋದು ಅನ್ಸುತ್ತೆ, ಒಟ್ಟಿಗೆ ಒಂದ್ ನದಿ ಇರ್ತದೆ. ಹಿಂದಿನ ದಿವಸ ರಾತ್ರಿ ಜೋರಾಗಿ ಮಳೆ ಬಂದ್ಬಿಡ್ತದೆ. ಮಳೆ ಬಂದಾಗ ಯಥಾ ಪ್ರಕಾರ
ನದಿ ತುಂಬಿ ಹರಿತಾ ಇರ್ತದೆ. ಅವಳು ಬರ್ಲಿಕ್ಕೆ ಲೇಟ್ ಆಗ್ತದೆ ಸ್ವಲ್ಪ. ಬಂದಾಗ ಯಾಕಮ್ಮ ಲೇಟು ಅಂತ ಕೇಳ್ತಾರೆ ಅವ್ರು ಪಂಡಿತರು. ಇಲ್ಲ, ಈಗ ಮಳೆ ಬಂದಿತ್ತು, ಹಿಂಗಾಯ್ತು, ಅದಕ್ಕೆ ಲೇಟ್ ಆಯ್ತು ಅಂತ. ದೋಣಿ ಕಾಯ್ಬೇಕಾಗಿತ್ತು, ದೋಣಿನೂ ಬರೋದು ಲೇಟ್ ಆಯ್ತು ಅಂತ ಹೇಳ್ತಾನೆ. ಆಗ ಅಯ್ಯೋ, ನೀನು ಅಷ್ಟೊಂದು ಕೇಳ್ತಾ ಇರ್ತೀಯ, ನಾನು ಹೇಳ್ತಾ ಇರ್ತೀನಿ, ನೀನು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅಂತ ಭವಸಾಗರವನ್ನೇ ದಾಟುವಂತ ಇದು ವೇದಾಂತದಲ್ಲಿ ಕೇಳ್ತಿರ್ತೀವಿ, ನೀನ್ ಹಂಗ್ ನಂಬಿಕೆ ಇಟ್ಕೊಂಡು ದಾಟ್ಲಿಕ್ಕೆ ಬರ್ಲಿಲ್ವೇ ಅಂತ ಕೇಳ್ತಾನೆ. ಆಯ್ತು ಅಂತ ಅವಳು ಏನ್ ಮಾಡ್ತಾಳೆ, ಸುಮ್ನೆ ಹೋಗ್ತಾಳೆ. ಆ ದಿವಸ ಮಾರನೇ ದಿನ ನದಿ ಮತ್ತೆ ಯಥಾಪ್ರಕವಾಗಿ ತುಂಬಿ ಹರಿತಾ ಇರ್ತದೆ. ಹಿಂದಿನ ದಿವಸ ಬಂದಂತೆ ಮಳೆನೂ ಬಂದಿರ್ತದೆ. ಆದ್ರೆ ಆಕೆ ಒಂದು ಪಂಡಿತರನ್ನ ನಂಬಿಟ್ಟಿರ್ತಾಳೆ. ಅವರು ಮಹಾಜ್ಞಾನಿ, ದೇವರಿಗೆ ಸಮಾನ ಅನ್ಕೊಂತ ಭಾವನೆ ಇರ್ತದೆ ಅವಳಿಗೆ. ಅವಳೇನ್ ಮಾಡ್ತಾಳೆ, ಅದೇ ದೇವ್ರನ್ನ ನೆನ್ಸ್ಕೊಂತ ಆ ದೇವ್ರ ಹೆಸರು ಹೇಳ್ಕೊಂಡು ಬರ್ತಾಳೆ. ಅರ್ಧ ದಾರಿವರೆಗೂ ಬರ್ತಾಳೆ. ಸೀರೆ ಕೂಡ ಅಲ್ಲ, ಸಾರಿ, ಇದು ಕೂಡ ಅವನ ಬಟ್ಟೆ ಕೂಡ ಒದ್ದೆ ಆಗೋದಿಲ್ಲ. ಹಾಗೆ ಬಂದು ಪಂಡಿತರಿಗೆ ಹಾಲು ಕೊಡ್ತಾಳೆ. ನಿನ್ನೆ ಬಂದ ಹಾಗೆ ಇವತ್ತು ಮಳೆ ಬಂತು, ನೀನ್ ಇವತ್ತು ಸರಿಯಾದ ಸಮಯಕ್ಕೆ ಹಾಲು ಹೇಗ್ ತಗೊಂಬಂದೆ ಅಂತ ಕೇಳ್ತಾರೆ ಆ ಪಂಡಿತರು. ಕೇಳಿದಾಗ, ಇಲ್ಲ, ನೀವ್ ಹೇಳಿದ್ರಲ್ಲ ದೇವರನ್ನ ನಾಮವನ್ನ ಇದ್ ಮಾಡ್ಕೊಂತ ಬಾ, ಏನೂ ಆಗೋದಿಲ್ಲ ಅಂತ, ನಾನು ಹಾಗೆ ಬಂದೆ. ಸರಿ ಅಂತ ಆ ಪಂಡಿತರು ಬರ್ತಾರೆ. ಆ ಪಂಡಿತರು ಬಂದಾಗ ನಂಬಿಕೆಗೋಸ್ಕರ ಅವರು ಆ ಪಂಚೆ ಹುಟ್ಟಿದಂತ ಪಂಚೆನ ಮೇಲ್ ಕೆತ್ತುತ್ತಾ ಹೋಗ್ತಾರೆ. ವಿಶ್ವಾಸ ಇರ್ತದೆ, ಶ್ರದ್ಧೆನೂ ಇರ್ತದೆ, ಶಾಸ್ತ್ರಗಳನ್ನು ಓದಿದ್ದಾರೆ, ವೇದಾಂತಗಳೆಲ್ಲ ಗೊತ್ತಿದೆ. ಆದ್ರೂ ಅವನ ಪಂಚೆ ಎತ್ಕೊಂಡ್ ಮೇಲ್ ಬಂದಾಗ ಅವ್ರದ್ದು ಪೂರ್ಣ ಒದ್ದೆ ಆಗತ್ತೆ, ಕತ್ವರ್ಗು ನೀರ್ ಬರುತ್ತೆ. ಅಂದ್ರೆ ಎಷ್ಟನ್ನ ನಾವು ನಂಬಿರ್ತೀವೋ ಅದು ಮಾತ್ರ ನಮ್ಗಷ್ಟು ಸಿಗ್ತದೆ ಅಂತ ಒಂದು ಉದಾಹರಣೆ. ಅಂದ್ರೆ ಶ್ರದ್ಧೆ ಇರ್ಬೇಕು. ಯಾವುದೇ ಕೆಲಸ ಆಗ್ಲಿ, ಯಾವುದೇ ಒಂದು ಇದನ್ನಾಗ್ಲಿ, ಒಂದು ಸಂಕಲ್ಪ ಮಾಡ್ಬೇಕಂದ್ರೂ ಕೂಡ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ಮಾಡಿದ್ರೆ ಅದು ಪರಿಪೂರ್ಣ ಆಗ್ತದೆ. ಹಾಗೆ ನೀನು ಶ್ರದ್ಧೆಯಿಂದ ಮಾಡು ಅರ್ಜುನ ಅಂತ ಹೇಳಿ ಇಲ್ಲಿ ಪರಮಾತ್ಮ ನಮ್ಗೆ ಹೇಳ್ತಿದ್ದಾರೆ. ಆದ್ರೂ ಅರ್ಜುನನ ಒಂದು ನೆಪ ಅನ್ಸುತ್ತೆ. ನಾವೇ ಅರ್ಜುನರು. ನಾವೇ ಅರ್ಜುನರು. ಹಾಗೆ ಅಂತ ನೋಡಿ, ಆತರ ವಿಶ್ವಾಸದಿಂದ, ಶ್ರದ್ಧೆಯಿಂದ ನಾವು ಕೆಲಸವನ್ನು ಮಾಡಿದ್ದೇ ಆದ್ರೆ ಅದು ನಮ್ಗೆ ಬಂಧನಕ್ಕೆ ಒಳಪಡಿಸಲ್ಲ, ಬಂಧನದಿಂದ ಮುಕ್ತರನ್ನಾಗಿ ಮಾಡುತ್ತೆ. ಅದೇ ಕುತರ್ಕದಿಂದ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಮುಂದಿನ ಶ್ಲೋಕದಲ್ಲಿ, ಏ ತ್ವೇತದಭ್ಯಸೂಯಂತೋ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾನ್ಸ್ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಆದರೆ ನನ್ನ ಬೋಧನೆಗಳಲ್ಲಿ ದೋಷಗಳನ್ನು ಕಂಡುಕೊಂಡವರು, ಜ್ಞಾನವಿಲ್ಲದವರು ಮತ್ತು ವಿವೇಕವಿಲ್ಲದವರು, ಅವರು ಈ ತತ್ವಗಳನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ತಮ್ಮದೇ ಆದ ನಾಶವನ್ನು ತಂದುಕೊಳ್ಳುತ್ತಾರೆ. ನೀವು ಹೇಳಿದ್ದೀವಾಗ ಸ್ಟೋರಿಯಲ್ಲಿ ಇದು ತದ್ವಿರುದ್ಧವಾಗಿ ಅಷ್ಟೆ ಅಲ್ವಾ? ಹೌದು. ಯಾರಾದ್ರೂ ಶೇರ್ ಮಾಡ್ಕೊಳ್ತೀರಾ? ಏನೋ ವಿಜಯಲಕ್ಷ್ಮಿ ಅವ್ರಿಗೆ ಏನು ಸಂದರ್ಭನೋ ಅವರು ಬರ್ತಾ ಇಲ್ಲ. ಲಕ್ಷ್ಮಿ ಅವ್ರು ಹೇಳ್ತೀರಾ? ಇಬ್ರು ಶೇರ್ ಮಾಡ್ಕೊಳ್ಳೋರಂತೆ. ಲಕ್ಷ್ಮಿ ಅವ್ರು ಸ್ಟಾರ್ಟ್ ಮಾಡಿ. ಹಾ, ಇವಾಗ ಇದೇನು ಭಗವದ್ಗೀತಾ ಬುಕ್ ನೊಳಗ್ ಕೊಟ್ಟಾರಲ್ರಿ, ಪ್ರಶ್ನೆ ಏನೈತೆ ಅಮ್ಮ? ಈಗೇನ್ ಭಗವದ್ಗೀತಾ ನಾವ್ ಕಲಿತಾ ಇದೇವಲ್ಲ, ಅದನ್ನ ನಮ್ ಜೀವನದೊಳಗ ನಂಬಿ ಅಳವಡಿಸ್ಕೋಬೇಕ್ರಿ. ಈಗ ನಾವ್ ಇದನ್ ಬರೀ ಕೇಳಿದ್ವಿ, ಬಿಟ್ವಿ, ಮತ್ ನಮ್ ಕೆಲ್ಸ ನಾವ್ ಚಾಲು ಮಾಡಿದ್ವಿ ಅಂತ ಹೇಳಿದ್ರ ಅದು ನಮ್ ನಾಶಕ್ ಕಾರಣ ಆಗ್ತೈತಿ. ನಿರ್ಲಕ್ಷ್ಯ ಮಾಡ್ಬೇಡ್ರಿ, ಈ ತತ್ವಗಳನ್ನೆಲ್ಲಾ ನಿಮ್ ಜೀವನದೊಳಗ ಅಳವಡಿಸ್ಕೊಂಡು ವಿವೇಕ ಕಲೀರಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾ ಇದಾರಂತೆ. ನಂಗ ಹಂಗ ಅನಿಸ್ತಮ್ಮ. ಅಷ್ಟೇ ಹೇಳಿರೋದು. ತಿಳ್ಕೊಳ್ಳಿ, ಇದನ್ನ ಇಲ್ಲ ಅಂದ್ರೆ ನಿಮಗ್ ತೊಂದರೆ ಆಗತ್ತೆ. ನನ್ನ ಮಾತನ್ನೆಲ್ಲ ಉಪೇಕ್ಷೆ ಮಾಡಿದ್ರೆ ನಿಮ್ಗೆ ತೊಂದರೆ ಆಗತ್ತೆ ಅಂತ. ಹೌದು ಅಮ್ಮ. ಇಂದ್ರಮ್ಮ ಅವರು ಶೇರ್ ಮಾಡ್ಕೊಳ್ತೀರಾ? ಹಾ ಮೇಡಮ್. ಅಂದ್ರೆ ಯಾರು ಅಸೂಯೆ ಇರ್ತದೆ, ಈ ಸರ್ವಜ್ಞಾನ ವಿಮೂಢ ಆಗಿರ್ಬೋದು,
ಯಾರು ಬುದ್ಧಿ ಇಲ್ದಾಗೇನಿರೋದಿಲ್ಲ, ಆದ್ರೆ ಅಸೂಯೆಯನ್ನು ಪಡಬಾರ್ದು. ಯಾರ ಹೃದಯ ಅಸೂಯೆಯಿಂದ ತುಂಬೋಗಿರ್ತದೆ ಅವರು ಇನ್ನೊಬ್ಬರ ಒಂದು ಉತ್ಕರ್ಷ ಅಂತಂದ್ರೆ ಅಸೂಯೆ ಅಂದ್ರೆ ಇಲ್ಲಿ ಏನು ಗೊತ್ತಾ, ಕುತರ್ಕ ಅಸೂಯ ಬುದ್ಧಿ ಅಂದ್ರೆ ಅಂತ. ಹಾ. ಕುತರ್ಕ ಅಂತ ತಗೊಳ್ಬೇಕು. ಯಾಕೆ ಅಂದ್ರೆ ಹ್ಮ್ ಶ್ರೀಕೃಷ್ಣ ಹೇಳಿರೋದನ್ನ ಹ್ಞೂ ಹ್ಮ್ ಅಂತ ಒಪ್ಕೊಳ್ದೆ ಹೇಳಿದ್ದೆಲ್ಲ ಆಗೋಗ್ಬಿಡುತ್ತಾ ಅಂತ, ಅದು ಅನುಷ್ಠಾನ ಮಾಡದೇ ಇರೋಂತಹವ್ರಿಗೆ ಹ್ಮ್ ಏನಾಗತ್ತೆ ಹ್ಮ್ ಅಂತ, ಅನುಷ್ಠಾನ ಮಾಡೋ ಅಂತವ್ರಿಗೆ ಏನ್ ಫಲ ಸಿಗುತ್ತೆ ಅನ್ನೋದನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, ಅಂತವ್ರು ಹ್ಮ್ ಹ್ಮ್ ಬಂಧ ಮುಕ್ತರಾಗ್ತಾರೆ ಅಂತ. ಹ್ಮ್ ಇಲ್ಲಿ ಕುತರ್ಕ ಮಾಡಿ ಅಯ್ಯೋ ಇದೆಲ್ಲ ಏನಪ್ಪಾ ಅಂತಂದ್ಬಿಟ್ಟು ಹೇಳಿದ್ರೆ, ನೀವು ಹಿಂದೆ ಹೇಳಿದ್ರಲ್ಲ ದುರ್ಯೋಧನ, ಹ್ಮ್ ಅವನಿಗೇನಾಯ್ತು ಅಂತಂದ್ಬಿಟ್ಟು ಹ್ಮ್ ಅದನ್ನ ಆಧಾರವಾಗಿ ಇಟ್ಕೊಂಡು ಹೇಳಿ. ಹ್ಮ್ ಯಾರು ಅಸೂಯೆಯನ್ನ ಪಡ್ತಾ ಇರ್ತಾರೆ, ಬುದ್ಧಿ ಅವ್ರಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಂತ ಹೇಳ್ತಾ ಇದ್ದಾರೆ ಕೃಷ್ಣ ಅನ್ಸುತ್ತೆ. ಯಾರ್ದು ಹೃದಯ ಅನ್ನೋದು ಈ ಅಸೂಯೆ ಬುದ್ಧಿಯಿಂದ ತುಂಬಿ ತುಳ್ಕಾಡ್ತಾ ಇರ್ತದೆ, ಇನ್ನೊಬ್ಬರು ನೋಡಿ ಅವರ ಒಂದು ಉನ್ನತಿ ಮಟ್ಟವನ್ನ ಬೆಳಿತಿರೋದನ್ನ ನೋಡಿ ಸಹಿಸ್ಕೊಳಕ್ ಆಗಲ್ಲ ಅಂತವ್ರು ಬೇಕಾದಷ್ಟು ತಿಳ್ಕೊಂಡ್ರು ಏನ್ ಪ್ರಯೋಜನ. ಆದ್ರೆ ನೀನು ಅದನ್ನ ತಿಳ್ಕೊಂಡ್ಬಿಟ್ಟು ನೀನು ಉದ್ಧಾರ ಆಗೋದಿಕ್ಕೆ ಅಥವಾ ಉದ್ಧಾರ ಮಾಡ್ಕೊಳ್ಳೋದಿಕ್ಕೆ ನೋಡು. ತಿಳಿದುಕನ್ನ ಅದನ್ನ ಅನುಷ್ಠಾನಕ್ಕೆ ತಗೊಂಬ. ನಿತ್ಯ ಜೀವನದಲ್ಲಿ ನೀನ್ ಏನೇನ್ ತಿಳ್ಕೊಂಡಿದ್ಯಾ ಅದನ್ನ ರೂಢಿಸ್ಕೋ, ವ್ಯವಹಾರದಲ್ಲಿ ತಗೊಂಬ, ನಿಜ ಜೀವನದಲ್ಲಿ ತಗೊಂಡ್ಬ ಅಂತ ಒಂದು ಅರ್ಥದಲ್ಲಿ ಹೇಳಿ ನೀವು ಉದ್ಧಾರ ಆಗು ಅನ್ನೋ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಮೇಡಮ್. ಮತ್ತೆ ಇದು ಭಗವಂತನ ನಂಬಿದ್ರೆ ನಮ್ಮ ಉದ್ಧಾರ ಖಂಡಿತ ಆಗೇ ಆಗ್ತದೆ. ನಂಬಿಕೆ ಇಲ್ದಿದ್ರೆ ಸಾಧ್ಯ ಇಲ್ಲ. ಏನ್ ಶಾಸ್ತ್ರ ಓದಿದ್ರು, ಏನ್ ಪಂಡಿತತ್ವ ಇದ್ರು, ವೇದಾಂತಗಳನ್ನ ಓದಿದ್ರು, ಅಷ್ಟು ನಾಲೆಡ್ಜ್ ಬಂದ್ರು ಕೂಡ ನಾವು ಅದನ್ನ ಅಳವಡಿಸ್ಕೊಂಡು ನಿಜ ಜೀವನದಲ್ಲಿ ಅದನ್ನ ಅನುಷ್ಠಾನಕ್ಕೆ ತಂದ್ರೆ ಅದನ್ನ ಉದ್ಧಾರ ಆಗಬಹುದು ಅನ್ಸುತ್ತೆ. ಮತ್ತೆ ಅನುಷ್ಠಾನ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅವ್ರು ಹಾ. ನಾಶ ಆಗ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಹ್ಮ್ ಹ್ಮ್ ಅದಕ್ಕೆ ಶ್ರದ್ಧೆ ಇರ್ಬೇಕು, ನಂಬಿಕೆ ವಿಶ್ವಾಸ ಅನ್ನೋದು ಇರ್ಬೇಕು. ಅಸೂಯೆ ಇವಾಗ ನಾವ್ ಇರಬಾರ್ದು, ಏನೇ ಕಲಿ ಅಸೂಯೆ ಅದೇ ಇರಬಾರ್ದು, ಅಸೂಯೆ ಇರ್ಬಾರ್ದು, ಕುತರ್ಕ ಮಾಡ್ಬಾರ್ದು. ಇದು ನಿಜನಾ ಅಂತ ಸಂಶಯ ಪಡೋದು. ವಿಶ್ವಾಸ ನಂಬಿಕೆ ಅನ್ನೋದು ಹೌದು ಇವ್ರು ಹೇಳಿರೋದ್ರಲ್ಲಿ ಸತ್ಯಾಂಶ ಇದೆ ಅಂತ ತಿಳ್ಕೊಳ್ಳೋದು, ಮುಂದುವರಿಯೋದು ಶ್ರದ್ಧೆ ಆದ್ರೆ. ಇವ್ರು ಹೇಳಿದ್ದೇನು ಆಗೋಗ್ಬಿಡುತ್ತಾ ಇದು, ನಾವ್ ಇಷ್ಟ ದಿನ ಮಾಡಿಲ್ವಾ, ಏನಾಯ್ತು ನಮ್ಗೆ ಇದೇ ಸಿಕ್ಕಿದ್ದು ಅಂತಂದ್ಬಿಟ್ಟು ಅಲ್ಲೇ ನಿಂತಿದ್ರೆ ಅಲ್ಲೇ ನಿಂತಿರ್ತಾರೆ. ಯಾವಾಗ ಅನುಷ್ಠಾನ ಮಾಡ್ತಾರೋ ಅವ್ರಿಗೆ ಅದ್ ಏನು ಅಂತ ಅನ್ನೋದು ಗೊತ್ತಾಗತ್ತೆ. ಇಲ್ಲ ಅಂದ್ರೆ ಇಲ್ಲ, ಅವ್ರು ಹಾಗೆ ಇರ್ತಾರಷ್ಟೆ. ಅಂದ್ರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಅನುಷ್ಠಾನಕ್ಕೆ ಬೆಲೆ ಅಲ್ವಾ ಮೇಡಮ್? ಇಲ್ಲ ಅಂದ್ರೆ ಏನು ಉಪಯೋಗ? ಇಲ್ಲ ಅಂತಂದ್ರೆ ಹೇಗಿರ್ತೀವೋ ಅಜ್ಞಾನಿಗಳಾಗೆ ಇರ್ತೀವಿ ಅಷ್ಟೇ. ಹಂಗೆ ಇರ್ತೀವಿ. ನಿಲ್ಸೋಣ. ಹಾ ಮೇಡಮ್. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.